ನಾವು ನೀವೆಲ್ಲ ನಿತ್ಯವೂ ಕೂಡ ಗುರುಲಿಂಗ ಕವಿಗಳು ರಚಿಸಿರುವಂಥ ಶ್ರೀ ಶರಣಬಸವೇಶ್ವರರ ಪುರಾಣವನ್ನು ಆಧರಿಸಿಕೊಂಡು ಅವರ ಲೀಲಾಮಯವಾಗಿರುವಂಥ ಲೀಲಾಮೃತವನ್ನು ಶ್ರವಣ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಮಹಾತ್ಮರು ಮನುಷ್ಯ ಲೋಕಕ್ಕೆ ಅಂದರೆ ಈ ಮರ್ತ್ಯ ಲೋಕಕ್ಕೆ ಮಹತ್ವದ ಕೊಡುಗೆಗಳನ್ನು ಕೊಟ್ಟರು. ಈ ಪ್ರತಿ ನುಡಿಗಳನ್ನು ಕೂಡ ತಾವು ಗಮನಿಸಬೇಕು. ಮಹಾತ್ಮರು ಈ ಮನುಷ್ಯ ಲೋಕಕ್ಕೆ ಮಹತ್ವದ ಕೊಡುಗೆಗಳನ್ನು ಕೊಟ್ಟರು. ಅವರು ಕೊಟ್ಟಿರುವಂತಹ ಕೊಡುಗೆಗಳು ಈ ವಿಶ್ವದ ಇತಿಹಾಸದಲ್ಲಿ ಕಾಲಕಾಲಕ್ಕೂ ಕೂಡ ಅಳಿಯದೆ ಉಳಿಯುವಂತಹ ಕೊಡುಗೆಗಳು. ಅವರು ಮಾಡಿದ ಕಾರ್ಯಗಳೆಲ್ಲವೂ ಕೂಡ ಇಡೀ ಮನುಕುಲಕ್ಕೆ ಒಳಿತನ್ನ ಮಾಡುವಂತಹ ಕಾರ್ಯಗಳು. ಅಂತ ಕಾರ್ಯಗಳನ್ನೇ ನಾವು ಸತ್ಕಾರ್ಯಗಳು ಅಂತ ಕರೀತೇವೆ. ಅವು ಸತ್ಯವಾಗಿ, ಶುದ್ಧವಾಗಿ ಮನುಕುಲಕ್ಕೆ ಒಳಿತನ್ನ ಮಾಡುವಂತಹ ಕಾರ್ಯಗಳು. ಹಾಗಾಗಿ ಆ ಮಹಾತ್ಮರನ್ನ, ಮಹಾನುಭಾವರನ್ನ, ಶರಣರನ್ನ, ಸಂತರನ್ನ, ಶಿವಯೋಗಿಗಳನ್ನ ನಾವು ಅನುದಿನವೂ ಕೂಡ ಸ್ಮರಣೆಯನ್ನ ಮಾಡ್ತೇವೆ. ಬಹಳ ವಿಶೇಷ ಅಂದರೆ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ. ಅದರ ಜೊತೆಗೆ ಅವರ ಪುಣ್ಯ ಸಂಸ್ಮರಣೆಯನ್ನು ಕೂಡ ನಾವು ಮಾಡ್ತೇವೆ. ಸುಮ್ಮನೆ ಮಾಡೋದಿಲ್ಲ. ಅವರು ಯಾರೂ ನಮ್ಮ ರಕ್ತ ಸಂಬಂಧಿಗಳಲ್ಲ. ನಮ್ಮ ಜೊತೆಗೆ ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡವರಲ್ಲ. ಕೊಡುಕೊಳ್ಳುವ ವ್ಯವಹಾರವನ್ನು ಮಾಡಿದವರಲ್ಲ. ಯಾವುದೇ ಆಸ್ತಿ ಪಾಸ್ತಿಯ ಅನುಕೂಲವನ್ನು ಮಾಡಿದವರಲ್ಲ. ನಮಗೇನು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ರೊಕ್ಕ ರೂಪಾಯಿ ಅಧಿಕಾರ ಅಂತಸ್ತುಗಳನ್ನೂ ಕೊಟ್ಟವರಲ್ಲ. ಇವೆಲ್ಲ ಲೌಕಿಕ ಮಾತುಗಳು. ಹಾಗಾದ್ರೆ ಏನು ಕೊಟ್ಟರು? ಬಹಳ ಜನ ಇಂಥ ಪುಣ್ಯಾತ್ಮರ ಸ್ಥಾನಕ್ಕೆ ಬಂದಾಗ, ಮಹಾತ್ಮರ ಚರಿತ್ರೆಗಳನ್ನ ಶ್ರವಣ ಮಾಡುವಾಗ ನಾವೊಂದು ಶ್ರದ್ಧಾ ಭಾವನೆಯನ್ನು ಇಟ್ಕೊಂಡು ಬರ್ತೇವೆ. ಇನ್ನೂ ಬರದೇ ಇರುವಂಥವರು ಬಹಳ ಜನ ಈ ಜಗತ್ತಿನೊಳಗಿರ್ತಾರೆ. ಅವರಿಗೆಲ್ಲ ಈ ವ್ಯವಸ್ಥೆಗಳು ಬಹಳ ಅಲರ್ಜಿ. ಅವರೆಲ್ಲ ಬರುವಂಥವರಿಗೆ ಪ್ರಶ್ನೆ ಮಾಡುವವರು ಇದ್ದಾರೆ. ಅಲ್ಲಿ ಹೋಗಿ ಏನು ಮಾಡೋವರದೀರಿ, ಇಲ್ಲೇ ಕುಂದ್ರಿ, ಹಿಂಗ ಅನ್ನೋರು ಇಲ್ಲೇನು ಅದಾರ? ಹಿಂಗ ಅನ್ನುವುದರ ಮೂಲಕ ಮತ್ತೊಂದು ಪ್ರಶ್ನೆಯನ್ನು ಬರುವವರ ಮುಂದೆ ಇಡ್ತಾರವರು. ಇದು ಜಗತ್ತಿನಲ್ಲಿ ನಡೆಯುವಂತ ನಿತ್ಯದ ವ್ಯವಹಾರ ಇದು. ಅವರಂತಾರೆ, ಅಲ್ಲಿ ಹೋದ್ರೆ ನಿಮಗೇನು ರೊಕ್ಕ ರೂಪಾಯಿ ಬಂಗಾರ ಸಿಗ್ತದೇನ್ರಿ? ಎದಕ್ಕೆ ಹೊಂಟೀರಿ? ಅಂಥವರಿಗೆ ನೇರವಾಗಿ ನಮ್ಮ ಉತ್ತರ, ಪುಣ್ಯಾತ್ಮರ ಸ್ಥಾನಕ್ಕೆ ಬಂದ್ರೆ, ಪುಣ್ಯಾತ್ಮರ ಚರಿತ್ರೆಗಳನ್ನು ಕೇಳಿದರೆ ನಮಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಿಗಲಿಕ್ಕಿಲ್ಲ. ಆದ್ರೆ ಒಂದು ಸತ್ಯವನ್ನು ಸಿಗಬೇಕು. ಇಲ್ಲಿ ಒಂದು ದಿನ ಇದ್ದು ಒಂದು ದಿನ ಅಳಿದು ಹೋಗುವಂತ ಬಂಗಾರಕ್ಕಿಂತ ಶರಣರ ಸ್ಥಾನಗಳಿಗೆ ನಾವೆಲ್ಲ ಬರೋದ್ರಿಂದ ನಮ್ಮ ಬದುಕೇ ಬಂಗಾರ ಆಗ್ತದ, ನಮ್ಮ ಬದುಕೇ ಬಂಗಾರ ಆಗ್ತದ. ಅದಕ್ಕಾಗಿ ನಾವು ಬರಬೇಕು. ಮಹಾತ್ಮರ ಸನ್ನಿಧಾನದಲ್ಲಿ ನಮ್ಮನ್ನ ನಾವು ಅರ್ಪಣಾ ಮಾಡ್ಕೋಬೇಕು. ಹಾಗಾಗಿ ಅವರು ಅಳಿಯದೇ ಉಳಿದಾರ. ಮಹಾತ್ಮರು ಕಾಲ ಕಾಲಕ್ಕೂ ಉಳಿದಾರ. 900 ವರ್ಷಗಳು ಕಳೆದು ಹೋದವು. ಬಸವಾದಿ ಶಿವಶರಣರನ್ನ 770 ಜನ ಅವಿಮುಕ್ತ ಶರಣರನ್ನ, ಶರಣೆಯರನ್ನ ನಾವು ನಿತ್ಯ ಯಾಕೆ ಸ್ಮರಣೆ ಮಾಡ್ತೀವಿ ಅಂದ್ರ, ಅವರು ಅಳಿಯದೆ ಉಳಿದು ನಮ್ಮ ಬದುಕು ಬೆಳಕಾಗುವಂತ
ತವನಿಧಿಯ ಸಂಪತ್ತನ್ನು ಅವರು ನಮಗೆಲ್ಲ ಕೊಟ್ಟು ಹೋಗ್ಯಾರ. ಅದುವೇ ವಚನ ಧರ್ಮ ಸಂಪತ್ತು. ಅದು ಅಳಿಯೋದಿಲ್ಲ ನೋಡ್ರಿ, ಉಳಿತದ. ಈಗ ತಾನೇ ಈ ವೇದಿಕೆ ಮೇಲೆ ಪ್ರಿನ್ಸಿಪಾಲ್ ಮೇಡಮ್ ಮಾತಾಡಿದ್ರಲ್ಲ, ಬಸವಣ್ಣನವರು ಮತ್ತು ವೈಚಾರಿಕತೆ. ನಿಮ್ಮನ್ನ ವೈಚಾರಿಕತೆಯತ್ತ ಕರೆದುಕೊಂಡು ಹೋಗುವಂತ ಒಂದು ಅದ್ಭುತ ಫಿಲಾಸಫಿ ಈ ಜಗತ್ತಿನೊಳಗ, ಈ ವಿಶ್ವದೊಳಗ ಯಾವುದಾದ್ರೂ ಇದ್ರ, ಒಬ್ಬ ಮನುಷ್ಯನನ್ನ ಪರಿಪೂರ್ಣ ಮಾನವನನ್ನಾಗಿ ಪರಿವರ್ತನೆ ಮಾಡುವಂತ ಒಂದು ದಿವ್ಯವಾದ ಸಂಪತ್ತು ಅದು ಯಾವುದಾದ್ರೂ ಇದ್ರ ಅದು 12ನೇ ಶತಮಾನದ ವಚನ ಸಂಪತ್ತು. ವಚನ ಸಂಪತ್ತು, ವಚನ ಸಂಪತ್ತು. ಅದು ಬಿಟ್ಟರೆ ಮತ್ತೇನೂ ಇಲ್ಲ ನಮಗೆ. ಹಾಗಾಗಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕು. ಅವರ ಪುಣ್ಯಸ್ಮರಣೆ ಮಾಡ್ತೇವೆ, ಅವರ ಜಯಂತಿಗಳನ್ನು ಮಾಡ್ತೇವೆ, ಪುರಾಣ ಪ್ರವಚನವನ್ನು ಆನಂದವಾಗಿ ನಾವೆಲ್ಲ ಹೇಳ್ತಾ ಇದ್ದೇವೆ. 12ನೇ ಶತಮಾನದ ಶರಣರ ಭವ್ಯ ಪರಂಪರೆಯನ್ನ ಮತ್ತೊಮ್ಮೆ ಮಹಾನುಭಾವರಾಗಿರುವಂಥ ಕಲಬುರಗಿ ಶರಣಬಸಪ್ಪನವರು, ಬಸವಣ್ಣನವರು ಯಾವ ಯಾವ ಕಾರ್ಯಗಳನ್ನು ಮಾಡಿದರೋ ಅದೇ ಕಾರ್ಯಗಳನ್ನು ಮತ್ತೊಬ್ಬ ಬಸವಣ್ಣನಂತೆ ಶರಣಬಸವರಾಗಿ ಈ ನಾಡಿನೊಳಗ ಮಾಡುವುದರ ಮೂಲಕ ಇವತ್ತು ಇತಿಹಾಸದ ಪುಟಗಳಲ್ಲಿ ನಿತ್ಯ ಸ್ಮರಣೀಯ ಪೂಜ್ಯರಾಗಿ ಮಹಾನುಭಾವರಾಗಿ ಅವರು ಇವತ್ತು ಅಳಿಯದೆ ಉಳಿದಾರ. ಅದಕ್ಕಾಗಿಯೇ ಈ ನಂಬಿಕೆ, ಈ ಶ್ರದ್ಧೆ. ಇವತ್ತು 8ನೇ ದಿನದ ಪುರಾಣ ಪ್ರವಚನ. 7 ದಿನ ಕಳೆದೀವಿ, ಇವತ್ತು 8ನೇ ದಿನ. ಕಳೆದ ಗುರುವಾರ ಪ್ರಾರಂಭ ಆಯಿತು, ಇಂದು ಗುರುವಾರ. ನೋಡಿ, 8 ದಿನಗಳು ಸಹಜ ಹೋಗ್ಯಾವ. 8 ದಿನಗಳಿಂದ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಏನು ಶರಣನ ಬಳಿಗೆ ಭಕ್ತರು ತಂಡೋಪತಂಡವಾಗಿ ಸಾವಿರ ಸಾವಿರ ಸಂಖ್ಯೆಯೊಳಗ ಹಗಲು ರಾತ್ರಿ ಮಧ್ಯರಾತ್ರಿಯವರೆಗೆ ನಂಬಿ ಬಂದು ಆ ಪುಣ್ಯಾತ್ಮನ ಸನ್ನಿಧಾನದಲ್ಲಿ ಭಕ್ತಿಭಾವದ ನಮನವನ್ನು ಸಲ್ಲಿಸಿ ಆನಂದ ಪಡ್ತಾರಲ್ಲ, ಎಷ್ಟು ಅದ್ಭುತ ಇದು. ಇದನ್ನು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾದ ಒಂದು ನಂಬಿಕೆ. ಇದಕ್ಕೆ ಭಾವಭಕ್ತಿ ಅಂತ ಕರೀತಾರೆ ಶರಣರು. ಹಾಗಾಗಿ ನೋಡಿ, ಶರಣರು ಕಲಬುರಗಿಯ ಮಹಾಶರಣರು ಅಂದೂ ಕೂಡ ಈ ಜಗತ್ತಿಗೆ ಆನಂದವನ್ನು ಕೊಟ್ಟರು, ಇಂದೂ ಕೂಡ ಆನಂದವನ್ನು ಕೊಡ್ತಾ ಇದ್ದಾರೆ ನಂಬಿದವರಿಗೆ. ಎಂಥ ಆನಂದ ಅಂದರೆ, ಚರಿತ್ರೆಯಲ್ಲಿ ಬರುವ ಪ್ರಸಂಗವನ್ನು ಬಳಸಿಕೊಂಡು ನಾವು ನಿನ್ನೆ ಈ ದಿನ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದೊಳಗ ಸಂಗಮಾಂಬೆಯ ಪುಣ್ಯ ಗರ್ಭದಿಂದ ಅವತರಿಸಿ ಬಂದಿರುವಂತ ಆ ಮಹಾನುಭಾವನನ್ನ ತೊಟ್ಟಿಲಲ್ಲಿ ಮಲಗಿಸಿ ಆ ಶಿವಶಿಶುವಿಗೆ ಶರಣಬಸವೇಶ 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 ಅನ್ನುವಂಥ ನಾಮಕರಣವನ್ನು ಮಾಡಿ ನಾವೆಲ್ಲ ನಿನ್ನೆ ಆನಂದ ಪಟ್ಟಿದ್ದೇವೆ. ಅಂದು ಹುಟ್ಟಿದಾಗಲೂ ಕೂಡ ಹಡೆದವರಿಗೆ, ಬಂಧು ಬಾಂಧವರಿಗೆ, ಅರಳಗುಂಡಿಗೆಯ ಮಹಾಜನತೆಗೆ ಆನಂದವನ್ನು ಕೊಟ್ಟಿರುವಂಥ ಮಹಾನುಭಾವ ಇಂದೂ ಕೂಡ ಇಲ್ಲಿ ಪುರಾಣದ ಪ್ರಸಂಗದಲ್ಲಿಯೂ ಕೂಡ ನಮಗೆ ಆನಂದವನ್ನು ನೀಡಿದರು. ಅಂದರೆ ಮಹಾತ್ಮರು ಈ ಜಗತ್ತಿಗೆ ಅವತರಿಸಿದ ಉದ್ದೇಶವೇ ಆನಂದವನ್ನು ಹಂಚುವ ಸಲುವಾಗಿ. ಆನಂದವನ್ನು ಹಂಚುವ ಸಲುವಾಗಿ. ಅವರು ಬೇರೆ ಏನನ್ನೂ ಕೊಡಲಿಲ್ಲ, ನಮಗೆ ಆನಂದವನ್ನು ಕೊಡ್ತಾರೆ. ಬದುಕಿನ ನಿಜವಾದ ಸಂಪತ್ತು ಆನಂದ. ಏನಿದ್ದರೇನು, ಬದುಕಿನೊಳಗೆ ಆನಂದ ಇಲ್ಲದೆ ಹೋದರೆ ನಿನ್ನ ಕೋಟಿ ಕೋಟಿ ಕಿಮ್ಮತ್ತಿಗೆ ಬೆಲೆ ಇಲ್ಲ, ನಿನ್ನ ಆಸ್ತಿಗೆ ಬೆಲೆ ಇಲ್ಲ, ನಿನ್ನ ರೂಪಕ್ಕೆ ಬೆಲೆ ಇಲ್ಲ, ನಿನ್ನ ಅಧಿಕಾರಕ್ಕೆ ಬೆಲೆ ಇಲ್ಲ, ನಿನ್ನ ಮನೆಯ ಮುಂದೆ ನಿಂತಿರುವಂತ ಬೆಲೆ ಬಾಳುವ ವಾಹನಗಳಿಗೆ ಬೆಲೆ ಇಲ್ಲ. ನಿನ್ನ ನಿಜವಾದ ಜೀವನದ ಮೌಲ್ಯ ಆನಂದ. ಆನಂದ. ಕಾರಣ ಬಲ್ಲವರು ಹೇಳ್ತಾರೆ, DVG ಅವರು ಕನ್ನಡದ ಕಗ್ಗ ಮಂಕುತಿಮ್ಮನ ಕಗ್ಗದಲ್ಲಿ ಭಾಳ ಚಲೋ ಒಂದು ಕಿಮ್ಮತ್ತಿನ ಮಾತನ್ನು ಹೇಳ್ಯಾರ. ಆನಂದವೇ ಆತ್ಮಗುಣ ಮಂಕುತಿಮ್ಮ.
ಆತ್ಮನ ನಿಜವಾದ ಗುಣ ಯಾವುದು ಅಂದ್ರೆ ಆನಂದ. ನಾವೆಲ್ಲ ಎದಕ್ಕಾಗಿ ಹಂಬಲಿಸ್ತೀವಿ ಅಂದ್ರೆ ಆನಂದವಾಗಿರಬೇಕು ಅಂತಾನೆ ನಾವೆಲ್ಲ ಬಡದಾಡ್ತಾ ಇದ್ದೀವಿ. ಆನಂದ ಬಿಟ್ಟು ಏನಿದೆ ಹೇಳಿ? ಆದ್ರೆ ತಪ್ಪು ತಿಳುವಳಿಕೆಯೊಳಗ ಎಲ್ಲಿ ನಿಜವಾದ ಆನಂದ ಸಿಗ್ತದ ಆ ಆನಂದವನ್ನು ಕೈ ಬಿಡ್ತೀವಿ. ಸಿಗದೇ ಇರುವ ವಿಷಯ ವಸ್ತುಗಳಲ್ಲಿ ಆನಂದವನ್ನು ಹುಡುಕ್ತಾ ಇದ್ದೇವೆ. ಅದು ನಮ್ಮ ಜೀವನದ ಅಜ್ಞಾನ. ರೊಕ್ಕದೊಳಗೆ ಎಷ್ಟೋ ಮಂದಿ ಆನಂದ ಹುಡುಕಾಕ್ ಹೊಂಟಾರ, ಅವ್ರಿಗೆ ಆನಂದ ಸಿಕ್ಕಿಲ್ಲ. ಅಧಿಕಾರದೊಳಗೆ ಆನಂದ ಹುಡುಕಾಕ್ ಹೊಂಟಾರ, ಅವರಿಗೆ ಆನಂದ ಸಿಕ್ಕಿಲ್ಲ. ಅಂತಸ್ತಿನೊಳಗ ಆನಂದವನ್ನು ಹುಡುಕಾಕ್ ಹೊಂಟಾರ, ಅವರಿಗೂ ಸಿಕ್ಕಿಲ್ಲ. ಈ ಜಗತ್ತಿನೊಳಗ ನಿಜವಾದ ಆನಂದದ ಅರಿವು ಎಲ್ಲಿದೆ ಅಂದ್ರೆ ಯಾವನಿಗೆ ಆತ್ಮ ಮತ್ತು ಪರಮಾತ್ಮದ ಅರಿವಾಗ್ತದೋ ಅವನು ಆತ್ಮ ಪರಮಾತ್ಮಗಳ ಸತ್ಯದ ಸಾಕ್ಷಾತ್ಕಾರವನ್ನು ಜೀವನದೊಳಗೆ ಮಾಡಿಕೊಂಡಾಗ ಅಲ್ಲಿ ಆನಂದದ ಪ್ರಾಪ್ತಿಯಾಗ್ತದ. ಅದಕ್ಕಾಗಿ ಆನಂದವೇ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳಿದರು. ಅದನ್ನೇ ಪ್ರಭುದೇವರು ಇವತ್ತು ತೊಟ್ಟಿಲ ಕಾರ್ಯವನ್ನು ಮಾಡಿರುವಂಥ ನಾವು ಆ ತೊಟ್ಟಿಲು ಅನ್ನುವಂಥ ವಿಷಯದ ಕುರಿತಾಗಿ ಚಿಂತನವನ್ನು ಮಾಡ್ತಾ ಶರಣ ಬಸವೇಶನ ಬಾಲಲೀಲೆಯನ್ನು ನೋಡುವವರಿದ್ದೇವೆ. ಪ್ರಾರಂಭದಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂಥ ಮಹಾನುಭಾವರಾದ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನಾನು ಹೇಳಿ ಪ್ರಾರಂಭ ಮಾಡಿದೆ. ಅಲ್ಲಮ ಪ್ರಭುಗಳ ಅರ್ಥಪೂರ್ಣವಾದ ವಚನ, ಆನುಭಾವಿಕ ವಚನ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ. ಎಷ್ಟು ಚಂದ ಕಲ್ಪನೆ ಕೊಡ್ತಾರೆ ನೋಡಿ. ತೊಟ್ಟಿಲು ಕಲ್ಪನೆ 12ನೇ ಶತಮಾನದೊಳಗೆ ಇತ್ತು ಅಂತ ಅದನ್ನ ಅನುಭವದ ವಚನದೊಳಗೆ ಅಲ್ಲವರು ಬೆಳೆಸ್ಕೊಂಡಾರ. ನಮ್ಮ ನಾಡಿನೊಳಗೆ ತೊಟ್ಟಿಲು ಪರಂಪರೆ ಹೆಂಗೆ ನಡೆದು ಬಂದದ ಅನ್ನಕ ಇದೊಂದು ವಚನ ಸಾಕ್ಷಿ. ನಮ್ಮ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಆಗಮ ಪುರಾಣಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಎಲ್ಲಿವರೆಗೆ ಬದುಕಿನ ಭ್ರಾಂತಿ ಅನ್ನೋದು ಹೋಗೋದಿಲ್ಲ ಅಲ್ಲಿವರೆಗೆ ಆನಂದ ಶಾಂತಿ ಅನ್ನೋದು ಯಾರಿಗೂ ಸಿಗೋದು, ಯಾರಿಗೂ ಸಿಗೋದಿಲ್ಲ. ಹೇಳೋರಿಗೂ ಸಿಗೋದಿಲ್ಲ, ಕೇಳೋರಿಗೂ ಸಿಗೋದಿಲ್ಲ. ಹೇಳುವಾಗ ಮಣಗಟ್ಲೆ ಹೇಳಬಹುದು, ಆ ಬದುಕಿನ ಅವಸ್ಥೆಯ ಅನುಭವ ನಿನ್ನೊಳಗೆ ಆಗಲಿಲ್ಲ ಅಂದ್ರೆ ಅದರಿಂದ ಏನು ಪ್ರಯೋಜನ? ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದೆ ಅರಿವದೆ. ಬಸವಣ್ಣನವ್ರು ಕೇಳ್ಯಾರ, ಗಿಳಿ ಎಲ್ಲರದು ಓದ್ತದ. ಈ ಗಿಳಿ ಪಂಚಾಂಗ ಶಾಸ್ತ್ರ ಹೇಳೋರು ಫುಟ್ಪಾತ್ ಮ್ಯಾಗ ಒಂದು ಪಂಜರ ಮಾಡ್ಕೊಂಡು ತಂದು ಇಟ್ಕೊಂಡು ಅದ್ರೊಳಗೆ 2 ಗಿಳಿ ಸಾಕಿರ್ತಾರ. ಮ್ಯಾಲಿ ರೆಕ್ಕಿ ಎಲ್ಲ ತೆಗೆದು ಅವಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವು ಗೇಟ್ ಎತ್ತಿದ್ಗಳೇ ಹೊರಗೆ ಬರ್ತಾವ. ಒಂದು ಕಾರ್ಡ್ ತೆಗಿಯೋದು ಒಗೆಯೋದು, ತೆಗಿಯೋದು ಒಗೆಯೋದು, ತೆಗಿಯೋದು ಒಗೆಯೋದು. ಒಂದು 8-10 ಕಾರ್ಡ್ ಹಿಂಗೆ ತೆಗೆದು ಒಗೆದ ಮೇಲೆ ಇವನ ಒಂದು ಕಾರ್ಡ್ ಕಸ್ಕೋತಾನೆ, ಹೇಳಕ್ ಕೂತಾವ. ಅದು ಒಳಗೆ ಹೋಗುತ್ತಾ, ಬಾಗಲ ಮುಚ್ತಾನೆ. ಮುಚ್ಚಿದ್ಗಳೇ ತೆಗಿತಾನೆ. ಎಲ್ಲ ಈ ಬಸೆಗೊಂಬಾತನೇ ಕೇಳು, ನೀನು ಮಾಡಿಕೊಂಡ ಕಾರ್ಯಗಳು ಕೈಗೂಡುವವು ನಿಂದು ಹೇಳಕ್ ಕೂತಾನವ. ಏನ್ರಿ ಕೇಳೋ ಮುಂದೆ ಹೇಳಕ್ ಕೂತಾನವ. ಅವ ಯಾಕೆ ಕೂತಾನ ಅಂದ್ರೆ ಕುಂತಿದ್ದೆ 2 ರೂಪಾಯಿ ಸಲುವಾಗಿ. ಏನು ಹೇಳಬಲ್ಲ? ಎಲ್ಲರದು ಹೇಳುವ ತಾಕತ್ ಅವನಿಗಿದ್ದಿದ್ರ ಅವ ತಂದ ತಾನು ಸುದ್ದು ಮಾಡ್ಕೋತಿದ್ದ. ಮಾಡ್ಕೊಂಡಿಲ್ಲವ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣನವ್ರು. ಏನು ನೋಡಿರಬೇಕು, ಏನು ಕಂಡಿರಬೇಕು, ಏನು ವಚನಗಳನ್ನು ಬರೆದಾರ್ರಿ ಪುಣ್ಯಾತ್ಮರು. ರೋಮಾಂಚನ ಅನಿಸ್ತದ ಶರಣರ ಸಾಹಿತ್ಯ ನೋಡಿದಾಗ. ಗಿಳಿಯೋದಿ ಫಲವೇನು, ಅದು ಎಲ್ಲರದು ಓದಾಕತ್ಯದ. ಅದಕ್ಕೆ ಗಿಳಿಶಾಸ್ತ್ರ ಅಂತ ಕರೀತಾರೆ. ಆದ್ರೆ ಆ ಗಿಳಿಗೆ ಗೊತ್ತಿಲ್ಲ ಎಲ್ಲರದು ತೆಗೆದು ತೆಗೆದು ಓದಾಕ ಕೊಡಾಕತ್ಯಾದ. ಖರೆ ಎಲ್ಲರ ತೆರೆಮರಿಯೊಳಗೆ ಒಂದು ಬೆಕ್ಕು ಕುಂತಿದ್ರ ಗಪ್ಪನ ಬಂದು ಜಿಗಿದು ಹೊಡ್ಕೊಂಡು ಹೋಗ್ತದ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಏನು ವಚನ ಬರದಾರ? ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದು. ಹೇಳುತ್ತೇನದು? ಇಲ್ಲ. ಹಾಗೆ
ಆನಂದದ ಅನುಭೂತಿಯನ್ನ ಶರಣರು, ಸಂತರು, ಮಹಾತ್ಮರು, ಅನುಭಾವಿಗಳು, ಸಿದ್ಧಪುರುಷರು, ಶಿವಯೋಗಿಗಳು ಇವರೆಲ್ಲ ಅನುಭವಿಸಿ ಅದನ್ನೇ ನಮಗೆಲ್ಲ ಹಂಚಾರ. ನಾವು ಯಾವಾಗ ಅದನ್ನ ಅನುಭವಿಸಲಿಕ್ಕೆ ಸಾಧ್ಯ ಅಂದ್ರ ನಮ್ಮೊಳಗಿರುವ ಭ್ರಾಂತಿಯನ್ನು ದೂರ ಮಾಡಿಕೊಂಡಾಗ ನಮಗೆ ಶಾಂತಿ, ಆನಂದ ಅದು ಪರಿಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಭ್ರಾಂತರು ನಾವು ಈ ಜಗತ್ತಿನೊಳಗ. ಏನು ಭ್ರಾಂತರು? ಎಲ್ಲೆಲ್ಲೋ ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಅಜ್ಞಾನದೊಳಗೆ ಭ್ರಾಂತಿಗೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಗಾಗಿ ನಮಗೆ ಶಾಂತಿ ಇಲ್ಲ, ಎಲ್ಲಿ ಕುಂತರೂ ಶಾಂತಿ ಇಲ್ಲ. ಶರಣಪ್ಪನ ಗುಡಿಗೆ ಬಂದು ಎದುರಿಗೆ ಕುಂತರೂ ಕೂಡ ಒಳಗೆ ಗದ್ದಲ ಭಾಳ ಇರ್ತಾವ, ಹೌದಲ್ಲ? ಪುರಾಣ ಪ್ರವಚನದೊಳಗೆ ಬಂದು ಕುಂತರೂ ಕೂಡ ಭ್ರಾಂತಿ ಅದ. ನಮಗ ಶಾಂತಿಯಿಂದ 2 ತಾಸು ಕುಂದ್ರೋ ತಾಕತ್ತು ನಮಗೇನಾದ್ರೂ ಬಂದ್ರ ನಾವು ದೊಡ್ಡ ಸತ್ಪುರುಷರಾಗ್ತೀವಿ. ಹಂಗಿಲ್ಲ, ಇಲ್ಲ. ಹಿಂಗ ಕುಂತಂಗಾಗಿರ್ತದ, ಏನೋ ನೆನಪಾಗಿರ್ತದ, ಭ್ರಾಂತಿ ಶುರುವಾಗೇ ಬಿಡ್ತದೆ. ಎದ್ವೇನೋ ಹೊಂಟ್ವೇನೋ ಮತ್ತೆ ನಮ್ಮ ಎಲ್ಲಾ ಜೀವನದ ಗಲಾಟೆಯೊಳಗೆ ಬಿತ್ತು ಮತ್ತೆ ಬರೋದು. ಅದು ಯಾವುದೂ ದಂಡಿಗೆ ಹತ್ತಂಗಿಲ್ಲ. ಇದು ಭ್ರಾಂತಿ. ಇದು ಏನು ಮಾಡೋದದ ಹೇಳ್ರಿ? ಎದ್ದು ಹೋಗಿ, ಭಾಳ ಅವಸರ ಮಾಡಿ ಕೆಲವರು ಹೋಗ್ತಾರ, ಎದ್ದು ಹೋಗೇನು ಮೈಸೂರಾಗಿರೋ ಚಾಮುಂಡಿ ಬೆಟ್ಟ ತಂದೇನು ಕಲಬುರಗಿಯಾಗ ಇಡೋರದಾರ? ಏನು ಇಲ್ಲ, ಒಣ ಉಸಾಬರಿ. ಹೋದ್ರೆ ಮನೆ ಕಡೆ ಹೋಗ್ತೀರಿ, ಮನಿ ಬೇಸರಾಗಿತ್ತಂತ ಗುಡಿ ಕಡೆ ಬಂದಿರ್ತೀರಿ. ಇನ್ನು ಬೇಸರಾಗ್ಯದ ನಡಿ ಅಂತ ತಿಳ್ಕೊಂಡು ಕೆಲವು ತಲೆ ಕೆಟ್ಟು ಮನೆ ಕಡೆ ಹೋಗೋ ಬದಲು ಎಲ್ಲರ ಒಳಗೆ ಹೋಗ್ತಾವ. ಮತ್ತೇನು ಮಾಡೋದು? ಅಲ್ಲಿ ಶಾಂತಿ ಸಿಗುತ್ತಂತ ಹೋಗ್ತಾವ. ಶಾಂತಿ ಸಿಗೋದಲ್ಲ, ಅದನ್ನು ಒಳಗೆ ಹಾಕ್ಕೊಂಡ್ರೆ ವಾಂತಿ ಆಗ್ತದ. ವಾಂತಿ ಆದ್ಮೇಲೆ ಗಟಾರದಾಗ ಬೀಳೋದಾಗ್ತದೆ. ಅದಕ್ಕೇನಾದರೂ ಶಾಂತಿ ಸಿಗೋದಾಗಿದ್ದರೆ ಜಗತ್ತಿನೊಳಗೆ ಶರಣರು, ಸತ್ಪುರುಷರು, ಮಹಾತ್ಮರು ಇಷ್ಟ್ಯಾಕೆ ಸಾಧನೆ ಮಾಡಬೇಕಾಗಿತ್ತು? ಏನಿತ್ತು ಕೆಲಸ? ವಿಚಾರ ಮಾಡುವಂಥ ಮಾತುಗಳದಾವ. ಎಷ್ಟು ಚಂದ ಹೇಳಿದ್ರು ಅಲ್ಲವರು. ನಮ್ಮ ಬದುಕು ಹಿಂದೆ ಸಾಗ್ಯದಲ್ಲ. ಇದನ್ನು ಉದಾಹರಣೆ ಕೊಟ್ಟರು. ತೊಟ್ಲ ನೋಡಿದ್ರು, ತೊಟ್ಟಲ್ದಾಗ ಹಾಕಿರೋ ಕೂಸನ್ನ ನೋಡಿದ್ರು, ಅಲ್ಲಿ 4 ಹಗ್ಗಗಳನ್ನು ಕಟ್ಟಿದ್ದನ್ನು ನೋಡಿದ್ರು, ಅದರ ಜೊತೆಗೆ ಲಾಲಿ ಹಾಡುವ ಜೋಗುಳವನ್ನು ನೋಡಿದ್ರು. ಇದನ್ನ ಬದುಕಿನ ಆಧ್ಯಾತ್ಮದ ತತ್ವಕ್ಕೆ ಹೋಲಿಸಿಕೊಂಡು ಸಂಬಂಧ ಮಾಡಿದ್ರು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವನ್ನು ಮಲಗಿಸಿಬಿಟ್ಟಿವಿ ನಾವು. ತೊಟ್ಲ ಯಾವುದು? ಅಜ್ಞಾನದ್ದು. ನಾವ್ಯಾರು? ನಿಜವಾದ ಜ್ಞಾನಿಗಳೇ. ನೀನು ಜ್ಞಾನ ಸ್ವರೂಪನಾಗಿ ಈ ಜಗತ್ತಿಗೆ ಹುಟ್ಟಿ ಬಂದಿ. ನಿನ್ನಂತ ಜ್ಞಾನ ಈ ಜಗತ್ತಿನೊಳಗ 83,99,999 ಜೀವ ಜಂತುಗಳಿಗೆ ಇಲ್ಲ. ವಿಶೇಷವಾದ ಜ್ಞಾನವನ್ನು ಪಡೆದು ಬಂದ ಒಂದು ವಿಶಿಷ್ಟ ಜೀವ ಅದು ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಜೀವ. ನಮಗಿರೋ ಜ್ಞಾನ ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲ. ಇಲ್ಲಿ ಎಷ್ಟೋ ಹಸುಗಳು ಓಡಾಡ್ತಾವ ದಿನ. ಅವು ಎಷ್ಟು ಆರಾಮದಾವ, ಭಾಳ ಆನಂದ ಅದಾವ. ಅಪ್ಪನ ಜಾಗದೊಳಗೆ ಏನು ಆಕಳುಗಳದಾವ ನೋಡ್ರಿ, ಹಸುಗಳು ಚಂದ ನೋಡ್ತಿರ್ತೀನಿ ನಾನು. ಚಲೋ ರೈತ ಮನ್ಯಾಗ ಕಟ್ಟಿ ಮೇಯಿಸಿದ್ರು ಅಷ್ಟು ಚಂದ ಇರಂಗಿಲ್ಲ ಅವು. ಅಷ್ಟು ಆನಂದ ಅದಾವ ಅವು. ಯಾಕೆ ಆನಂದ ಅದಾವ ಅಂತ ದಿನ ಹೋಳಿಗೆ, ಕರಿಗಡಬ, ಚಾವ್ಗಿ, ಅನ್ನ ಹೊಡಿತಾವ. ಅವು ಹಿಂಗೆ ತಯಾರಾಗ್ಯಾವ ನೋಡ್ಬೇಕು, ಭಾರಿ ಆನಂದ. ಮತ್ತು ಟೈಮ್ ಪ್ರಕಾರ ಎಲ್ಲಿ ರೆಸ್ಟ್ ಮಾಡ್ಬೇಕು ಅಲ್ಲೇ ರೆಸ್ಟ್ ಮಾಡ್ತಾವು. ಇಲ್ಲಿ ಯಾರಿಗೂ ತೊಂದರೆ ಮಾಡಲ್ಲ. ಆ ಕಡೆ ಬಂದು ದಂಡ್ಯಾಗ ಬಂದು ಮಲಗ್ತಾವೆ. ದಿನ ನಾನು ನೋಡ್ತಿರ್ತಿದ್ದೀನಿ, ಎಲ್ಲ ಅಬ್ಸರ್ವ್ ಮಾಡ್ತೀನಿ. ಇವನ್ನೆಲ್ಲ ಗಮನಿಸ್ಬೇಕು. ಇವು ಜೀವನಕ್ಕೆ ಪಾಠ ಕಲಿಸ್ತಾವ. ಎಷ್ಟೋ ಮಂದಿ ಬಂದವ್ರಿಗೆ ಅಡ್ಡಗಾಲ ಹಾಕೋರದೀವಿ ನಾವು. ಆದ್ರೆ ಅವು ಯಾರಿಗೂ ತೊಂದರೆ ಮಾಡ್ಲಾರ್ದಂಗೆ ಹೋಗಿ ಮಲಗ್ತಾವಲ್ಲ, ಇದು ಶರಣನ ಜಾಗದ ಮಹಿಮೆ ಅದ. ಬಹಳ ಅಪರೂಪ. ಎಷ್ಟು ಆನಂದದಾವ ಅವಕ್ಕೇನು. ಮಾನ್ಸ್ವಾಮಿಗಳು ಅಂದ್ರೆ ಏನು, ಇವ್ರು ದೊಡ್ಡ ಭಕ್ತರಂದ್ರರ ಏನು, ಯಾವ ಮಿನಿಸ್ಟ್ರ್ ಬಂದ್ರರ ಏನು. ಇಲ್ಲಿ ದಿನ ಅಖಿಲ ಭಾರತ ಶಿವಾನುಭವ ಮಂಟಪದೊಳಗೆ ಶರಣಪ್ಪನ ಪುರಾಣ ನಡೆದದ ಅಂದ್ರೆ ಏನು, ಅವಕ್ಕೇನ್ರ ಗೊತ್ತದ? ಇಲ್ಲ. ಅವಕ್ಕ ಎಲ್ಲಿ ತಿನ್ನೋದು ಕಾಣ್ತದ, ಬಾಯಿ ಹಾಕೋದು ಗೊತ್ತದ, ತಿಂದ ಮೇಲೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಗೊತ್ತದ, ನೆಲ ಸಿಕ್ಕರೆ ಮಲಗೋದು ಗೊತ್ತದ. ಇಟ್ಟು ಬಿಟ್ರೆ ನೀವು ಇಟ್ಟು ಮಂದಿ ಬರ್ತೀರಿ ಹೋಗ್ತೀರಿ, ನಾವು ದಿನ ಅವುಗಳ ಮುಂದಾಸೆ ಹೋಗ್ತೀವಿ. ಅವು ಏನಾದರೂ ಗೊತ್ತಿಡಿದು ಇವರು ಮುದುಗಲ್ಲ ಅಪ್ಪಗಳು ಬಂದಾರ, ಆಷಾಢದಾಗ ಬಂದಿದ್ರು, ಈಗ ಮತ್ತೆ ಶ್ರಾವಣದಾಗ ಬಂದಾರ.
ಇಲ್ಲಲ್ಲ, ಇಲ್ಲೇ ಗಿಡದಾಗ ಎಷ್ಟೋ ಹಕ್ಕಿ ಪಕ್ಷಿಗಳು ಕೂತಾವ, ದಿನ ಹಾರಾಡ್ತಾವ, ಇಲ್ಲೇ ಕೂಡ್ತಾವ. ಮುಂಜಾನೆ ನೋಡ್ಬೇಕು, ಜನಗಳು ಇನ್ನೂ ಬರುವ ಪೂರ್ವದೊಳಗ ಆ ಗ್ರೌಂಡಿನ ತುಂಬ ಪಾರಿವಾಳಗಳೇ ಕೂತಿರ್ತಾವ. ನೂರಾರು ಪಾರಿವಾಳಗಳು ಕೂತಿರ್ತಾವ, ಆನಂದ ಪಡ್ತಾವ, ಸಂತೋಷ ಪಡ್ತಾವ. ಶರಣನ ಗೋಪುರದ ಮೇಲೆ ಹೋಗಿ ಹಾರಾಡಿ ಬಂದು ಕೆಳಗೆ ಕುಂದಿರ್ತಾವ. ಅವಕ್ಕೇನ್ರ ಗೊತ್ತದ? ಶರಣಪ್ಪನ ಈ ಗುಡಿಯ ಗೋಪುರದ ಮೇಲೆ ಬಂಗಾರದ ಕಳಸ ಅದ ಅನ್ನೋದೇನ್ರ ಗೊತ್ತದ? ನಮಗೂ ನಿಮಗೆ ಗೊತ್ತದ. ಶರಣಪ್ಪ ಮೊದಲು ಕಾಣಂಗಿಲ್ಲ ನಮಗೆ, ಬರೇ ಬಂಗಾರದ ಕಲಸನ ಭಾಳ ಮಂದಿ ಕಾಣ್ತದೆ. ಅಬಾಬಾಬಾ ಅಂತ ಗುಡಿಗೆ ಬಂದ್ರು ಅದ ಭ್ರಾಂತಿ ತುಂಬಿ ಅದ ತಲೆಯಾಗ, ಅದ ಭ್ರಾಂತಿ ತುಂಬಿ ಅದ ತಲೆಯಾಗ. ಯಾಕಂದ್ರೆ ನಾವು ಅದ್ರ ಬಗ್ಗೆನೇ ಬದುಕನ್ನ ಮಾಡೋರದೀವಿ. ಯಾವುದೋ ಒಂದು ಕೋಳಿ ತಿಪ್ಪಿ ಕೆದರ್ತಿತ್ತತ್, ಕಾಲಿನಿಂದ ತಿಪ್ಪಿ ಕೆದರ್ತಿತ್ತು ಕೋಳಿ. ತಿಪ್ಪಿ ಕೆದರೋ ಮುಂದೆ ಆ ದಾರಿಯೊಳಗ ಒಬ್ಬ ತಿಳುವಳಿಕೆ ಉಳ್ಳಂತ ಮನುಷ್ಯ ಹೊಂಟಿದ್ದ. ಅವನ ಕಣ್ಣಿಗೆ ಏನು ಬಿತ್ತು ಅಂದ್ರೆ, ಆ ಕೋಳಿ ತಿಪ್ಪಿಯನ್ನ ಕೆದರೋ ಮುಂದೆ ಒಂದು ಬೆಲೆ ಬಾಳುವ ಮುತ್ತು ಅಲ್ಲಿ ಕಾಣಿಸ್ತು, ಮುತ್ತು ಕಾಣಿಸ್ತು. ಆದ್ರೆ ಕೋಳಿಗೆ ಅದು ಬೇಕಾಗಿರಲಿಲ್ಲ, ಇವನಿಗೆ ಬೇಕಾಗ್ಯದ ಮುತ್ತ. ಇವ ಮನುಷ್ಯ ಯಾಕೆ ಇವಂಗೆ ಅಶಾಂತಿ ಅದಂದ್ರೆ ಇದು, ಅವು ಯಾಕೆ ಸುಖವಾಗಿರ್ತಾವಂದ್ರೆ ಅದು. ಆ ಮುತ್ತು ಹೊರಗೆ ಬಂತು, ಆದರೂ ಕೂಡ ಅದನ್ನ ನೋಡ್ಲಿಲ್ಲ ಕೋಳಿ. ಕಾಲಿನಿಂದ ಕೆಬರಿ 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 ಮತ್ತೇನೋ ಹುಡುಕಾಕತ್ತಿತ್ತು. ಆವಾಗ ಈ ಮನುಷ್ಯ ಕೋಳಿನ ಕೇಳಿದ್ನಂತ, ಅಲ್ಲ ಬೆಲೆ ಬಾಳುವ ಕಿಮ್ಮತ್ತಿನ ಮುತ್ತು ಬಿದ್ದದ, ಅದನ್ನು ಬಿಟ್ಟು ಮತ್ತೇನು ಹುಡುಕಾಕತ್ತೀದಿ ಅಂತ ಕೇಳಿದ್ರ ಕೋಳಿ ಹೇಳ್ತದ, ನನಗೆ ಮುತ್ತು ಬೇಕಾಗಿಲ್ಲ, ನನ್ನ ಹೊಟ್ಟೆ ತುಂಬಿಕೊಳ್ಳುವ ಒಂದು ಜೋಳದ ಕಾಳು ಬೇಕಾಗ್ಯದ ಅಷ್ಟೇ. ಜೋಳದ ಕಾಳು ನನಗೆ ತೃಪ್ತಿ ಕೊಡ್ತದೆ, ಬೆಲೆ ಬಾಳುವ ಮುತ್ತು ನನಗೆ ತೃಪ್ತಿ ಕೊಡೋದಿಲ್ಲ. ಮುತ್ತು ನಿನ್ನಂತ ಮನುಷ್ಯರಿಗೆ, ನನಗೆ ಕೇವಲ ಜೋಳದ ಕಾಳು ಮಾತ್ರ ಅಂತ ಕೋಳಿ ಹೇಳುತ್ತದೆ. ಕೋಳಿಗಿದ್ದ ಜ್ಞಾನ ಮನುಷ್ಯನಿಗಿಲ್ಲ. ಅವು ಪ್ರಕೃತಿಯೊಳಗ ಪ್ರಸನ್ನವಾಗಿ ಬದುಕ್ತಾವ. ಆದ್ರೆ ಈ ಬಹಿರಂಗದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಅಪರೂಪದ ಜ್ಞಾನಿಗಳು ನಾವು ಮಾನವರು. ದೇವಾಲಯಗಳನ್ನು ಮಾಡಿದವರು ನಾವು, ಶಿವಾಲಯಗಳನ್ನು ಮಾಡಿದವರು ನಾವು, ವಿದ್ಯಾಲಯಗಳನ್ನು ಮಾಡಿದವರು ನಾವು, ಮಂತ್ರಾಲಯಗಳನ್ನು ಮಾಡಿದವರು ನಾವು, ನ್ಯಾಯಾಲಯಗಳನ್ನು ಮಾಡಿದವರು ನಾವು. ಯಾವ ಆಲಯ ಮಾಡಿಲ್ಲ ಹೇಳ್ರಿ? ಎಲ್ಲವನ್ನೂ ಮಾಡೀವಿ. ಯಾಕಂದ್ರೆ ಚಂದ ಇರಾಕ. ಎಲ್ಲ ಮಾಡಿನೂ ಕೂಡ ಗದ್ಲಕ್ಕೆ ಬಿದ್ದೀವಿ. ಎಲ್ಲದ? ಅದಕ್ಕಾಗಿ ಅಲ್ಲಮ ಪ್ರಭುಗಳು ಹೇಳಿದರು, ಅಜ್ಞಾನವೆಂಬ ತೊಟ್ಟಿಲು ಮುರಿಯೋತನ ನಿನಗೆ ಪರಮ ಶಾಂತಿಯ ಗುಹೇಶ್ವರ ಲಿಂಗದ ಆನಂದದ ದರ್ಶನ ಎಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಷಯದ ಗುಣಗಳು ಮಸಳಿಸಿ ಕಡಿಮುಂದ ಬಸವಾದಿ ಪ್ರಮಥರು ಸುರಿದ ನುಡಿ ಚಂದ. ಪರಬ್ರಹ್ಮದ ಸುಖ ಪರಮಾನಂದ ಸುಮ್ಮನೆ ಪರಮಾನಂದ ಸುಮ್ಮನೆ ಸುಮ್ಮನೆ ತಾಂಗಾದಿ ಕಂದ ವಿಷಯದ ಗುಣಗಳು ಮಸಳಿಸಿ ಕಡಿಮೂಲ. ವಿಷಯದ ಗುಣಗಳು ಮಸಳಿಸಿ ಕಡಿಮೂಲ. ಬಸವಾದಿ ಪ್ರಮಥರು ಸುಗಿದ ನುಡಿ ಚಂದ. ಪರಮಾನಂದ ಸುಮ್ಮನೆ ಕಾಂಗಾದಿ
ತನಕ ಆರು ಸ್ಥಳಗಳ ಮೇಲೆ ಹಿಡಿಯುವ ತನಕ ಮೂರು ಮಲಗಳ ತೊಳೆಯುವ ತನಕ ಆರು ಸ್ಥಳಗಳ ಮೇಲೆ ಹಿಡಿಯುವ ತನಕ ಏರಿ ನೋಡಲು ತಾನಂಜನಗಿರಿಯನು ಏರಿ ನೋಡಲು ತಾನಂಜನಗಿರಿಯನು ಮಂಜರಿದು ಕಣ್ಣ ಕಾಣುವ ತನಕ ಮಂಜರಿದು ಕಣ್ಣ ಕಾಣುವ ತನಕ ಪರಬ್ರಹ್ಮದ ಸುಖ ಪರಮಾನಂದ ಸುಮ್ಮನೆ ಕಾಣಲಾಗಿ ಸುಮ್ಮನೆ ಕಾಣಲಾಗಿ ಕಣ್ಣಿನೊಳು ಕಣ್ಣು ಕಾಣುವ ತನಕ ಕಣ್ಣಿನ ಭ್ರಮೆ ಕಡಿಗಾಗುವ ತನಕ ಕಣ್ಣಿನೊಳು ಕಣ್ಣು ಕಾಣುವ ತನಕ ಕಣ್ಣಿನ ಭ್ರಮೆ ಕಡಿಗಾಗುವ ತನಕ ಉನ್ನಲು ಕವಲ ಉಣ್ಣುವ ತನಕ ಉನ್ನಲು ಕವಲ ಉಣ್ಣುವ ತನಕ ವನ್ನಗಧರನ ಪೂರ್ವ ಪರಬ್ರಹ್ಮದ ಸುಖ ಪರಮಾನಂದ ಸುಮ್ಮನೆ ಕಾಣಲಾಗಿ ಸುಮ್ಮನೆ ಕಾಣಲಾಗಿ ಬ್ರಹ್ಮನು ವಿಷ್ಣು ರೂಪಾಗುತ್ತನಕ ಬ್ರಹ್ಮನು ವಿಷ್ಣು ರೂಪಾಗುತ್ತನಕ ಪರಬ್ರಹ್ಮ ಜ್ಯೋತಿರ್ಮಯ ಲಿಂಗಾಗುತ್ತನಕ ಬ್ರಹ್ಮನು ವಿಷ್ಣು ರೂಪಾಗುತ್ತನಕ ಪರಬ್ರಹ್ಮ ಜ್ಯೋತಿರ್ಮಯ ಲಿಂಗಾಗುತ್ತನಕ ನಿರ್ಮಲ ನಿಜ ಘನ ಸುಖಿಯಾಗಿರುತ್ತನಕ ನಿರ್ಮಲ ನಿಜ ಘನ ಸುಖಿಯಾಗಿರುತ್ತನಕ ಗುರು ವಿಶ್ವರಾಧ್ಯರ ಕೃಪೆಯಾಗುತ್ತನಕ ಗುರು ವಿಶ್ವರಾಧ್ಯರ ಕೃಪೆಯಾಗುತ್ತನಕ ಪರಮಾನಂದ ಸುಮ್ಮನೆ ಕಾಣಲಾಗಿ ಸುಮ್ಮನೆ ಕಾಣಲಾಗಿ ವಿಷಯದ ಗುಣಗಳು ಮಸಳಿಸಿ ಕಡಿಮೂಲ ವಿಷಯದ ಗುಣಗಳು ಮಸಳಿಸಿ ಕಡಿಮೂಲ ಬಸವಾದಿಗಳ ಮತವು ಸುರಿದ ಮುನಿ ಚಂದ ಪರಮಾನಂದ ಸುಮ್ಮನೆ ಕಾಣಲಾಗಿ ಸುಮ್ಮನೆ 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 ಕಂದ ಶಿವಸಂದೇವ ಪರಮೇಶ್ವರ ಮಹಾದೇವ ಪರಮಾನಂದದ ಸುಖ ಆ ಆನಂದದ ಪ್ರಾಪ್ತಿಯಾಗಬೇಕು ಅಂದ್ರೆ ವಿಷಯ ವಾಸನೆಯ ಅಜ್ಞಾನದ ಅವಿವೇಕದ ಅನಾಚಾರದ ಈ ವ್ಯವಸ್ಥೆಗಳು ಜೀವನದೊಳಗೆ ದೂರ ಆಗಬೇಕು. ಅದನ್ನೇ ಅಲ್ಲಮರು ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಅದಕ್ಕೆ ಏನು ಮಾಡೀವಿ ಅಂದ್ರೆ
4 ಹಗ್ಗ ಕಟ್ಟೀವಿ. ಆ 4 ಹಗ್ಗಗಳು ಭಾರತೀಯ ಭವ್ಯ ಪರಂಪರೆಯಲ್ಲಿ ಯಾವುವು ಅಂದರೆ ವೇದ, ಶಾಸ್ತ್ರ, ಆಗಮ, ಪುರಾಣಗಳೆಂಬ ನೇಣ ಕಟ್ಟಿ ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ಗುದ್ದಾಡಕತ್ತೀವಿ. ನಂದ ಹೆಚ್ಚು ಅಂತೀವಿ, ಇದ್ರೊಳಗೆ ಎಲ್ಲ ಐತಿ ಅಂತೀವಿ, ಬಡದಾಡ್ತೀವಿ, ಮತ್ತೇನೇನೋ ಮಾಡ್ತೀವಿ. ಅಲ್ಲವರಂದ್ರು ನೇಣ ಹರಿಬೇಕಿವು. ಇವು ತಂಟೆಗೆ ಹೋಗಬೇಡ್ರಿ ಅಂದ್ರು. ಇವು ಬೇಡ ಬೇಡ. ಮತ್ತೇನಾಗಬೇಕು? ನೇಣ ಹರಿತು ಅಂದ್ರೆ ತೊಟ್ಲ ಮುರಿತದೆ. ಯಾವ ತೊಟ್ಲ? ಅಜ್ಞಾನದ ತೊಟ್ಲ ಮುರಿತದ. ಮತ್ತು ಅಜ್ಞಾನದ ತೊಟ್ಲ ಮುರಿದ ಮೇಲೆ ಉಳಿಯೋದೇನಂದ್ರೆ ಅದು ಜ್ಞಾನದ ಶಿಶುವೆ. ಅಲ್ಲಿ ಪರಿಪೂರ್ಣ ಅರಿವಿನ ಸಾಕ್ಷಾತ್ಕಾರ. ಆವಾಗ ಅಲ್ಲಿ ಗುಹೇಶ್ವರನ ದರ್ಶನ, ನಿನ್ನ ಸ್ವಸ್ವರೂಪದ ದರ್ಶನ, ಆತ್ಮದ ಅರಿವು, ಪರಮಾತ್ಮನ ನಿಜದ ಅರಿವು, ಇದು ಎರಡೂ ಆದಾಗ ಆನಂದದ ಪ್ರಾಪ್ತಿ. ಆನಂದದ ಪ್ರಾಪ್ತಿ. ಅಂತಹ ಆನಂದವನ್ನು ನೀಡುವ ಸಲುವಾಗಿನೇ ತೊಟ್ಟಿಲ ಶಿಶುವಾಗಿ ಧರೆಗವತರಿಸಿ ಬಂದಿರುವಂಥ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದ ಕಂದ, ಸಂಗಮಾಂಬೆಯ ಮುತ್ತು ಮಗುವಾಗಿರುವಂಥ ಆ ಶಿಶುವಿಗೆ ಶರಣಬಸವ 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 ಅಂತ ನಾಮಕರಣವನ್ನು ಮಾಡಿದ್ದಾರೆ. ಮುಂದುವರಿತಾ ನಾಮಕರಣ ಆಗಿರುವಂಥ ಆ ಶಿಶುವಿನ ಬಾಲಲೀಲೆಯನ್ನು ಕುರಿತು ಗುರುಲಿಂಗ ಕವಿಗಳು ಈ ಪುರಾಣದ ನುಡಿಗಳಲ್ಲಿ ಹೇಳ್ತಾರೆ. ಅದನ್ನು ನಮ್ಮ ಗಾಯಕರೀಗ ಓದ್ತಾರೆ. ಓದಿದ ಮೇಲೆ ಮುಂದಿನ ವಿಷಯ ಬಹಳ ಸುಂದರವಾಗಿರುವಂಥದ್ದು. ಬಹುಶಃ ನಾವು ಕಳೆದ 30 ವರ್ಷಗಳ ಹಿಂದೆ ಈ ತೊಟ್ಟಿಲು ಅನ್ನುವಂಥ ವಿಷಯವನ್ನು ಕುರಿತಾಗಿನೇ ಒಂದು ಆಡಿಯೋ ಕ್ಯಾಸೆಟ್ ಮಾಡಿದ್ವಿ. ಆ ಕಾಲದೊಳಗೆ 30 ವರ್ಷಗಳ ಹಿಂದೆ ಅದು ಈ ನಾಡಿನ ತುಂಬ ಬಹಳ ದೊಡ್ಡ ಹೆಸರಾಯಿತು. ಬೆಂಗಳೂರಿನ ಝೆಂಕಾರ್ ಕಂಪನಿಯವರು ಅದನ್ನು ಮಾಡಿಸಿದ್ರು. ಬಹುಶಃ ಆ ತೊಟ್ಟಿಲು ವಿಷಯದ ಜೊತೆಗೆ ಶರಣನ ಬಾಲಲೀಲೆಯನ್ನ ಇವತ್ತಿನ ದಿನ ನಾವೆಲ್ಲ ನೋಡ್ತೇವೆ. ಇವು ಮತ್ತೆ ಮತ್ತೆ ಸಿಗುವಂಥ ವಿಷಯಗಳಲ್ಲ. ತಾವು ಅತ್ಯಂತ ಆಸ್ಥೆಯಿಂದ ಈ ವಿಚಾರಗಳನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗ ಪುರಾಣವನ್ನು 2 ನುಡಿ ಸಂಪ್ರದಾಯದಂತೆ ಪಾರಾಯಣವನ್ನು ಮಾಡ್ತಾರೆ. ಶಿವಸಾಂಬುಜೇ ನಮಃ ಪಾರ್ವತೀಶ್ವರ ಮಹಾದೇವ. ಅರಳೆಲೆಯು ಬಿಂದುವಿಲಿ ಅರಳತಾಯತ ಗೆಜ್ಜೆ ಸರಸನ್ನಲೇ ಒಳವು ಸರಿಗೆ ಮಾದಾಯಿ ಕಾಲ್ ಸರಪಡಿಯು ಕಾಲ್ಗಡವ ಮುರುಡು ಮುದ್ದು ಗುಂಗುರಗಳುದ ಕಡಗರುಳಿಯು ಹರಳಿ ಕಂಕಣನಾಗ ಮುರಿಗೆ ಲಿಂಗದ ಕಾಯಿ ಸುರಳಿ ಕಾಲ್ಗಡಗ ಹುರಿಯುವುದ ಪದಕಗಳು ಸುಂದರಗಿಟ್ಟು ತೊಡಿಸಿ ಪರಿಪರಿ ವಸ್ತ್ರ ಕಣ್ಣಿ ನಕ್ಕರ ಪೂರ್ಣ ಪಡಕೊಂಡರು ಪರಿಪರಿ ವಸ್ತ್ರ ಕಣ್ಣಿನಕ್ಕರ ಪೂರ್ಣ ಪಡಕೊಂಡರು ಹಿಡಿದ ಮೃತವನ್ನು ತಾ ಬಿಡುವವನು ಬಿಟ್ಟುದನ್ನು ಹಿಡಿಯುವವನು ಸಚ್ಚರಣರುಣವನು ಸರಿಬಾರ ಗಡಗೆಂದು ಕೈಗಳವು ಹಿಡಿದು ಬೀರ್ಚಾಡಿದನು ಅಭಿನಯಿಸಿ ತೋರುವಂತೆ ಮೃಡು ದೇವಲ್ಲೆಂದು ನುಡಿವ ನೆಲೆ ಒದೆಯುವುದೀ ಪರಿಯಂದು ತೋರಿಸುವ ತೆರದಿಂದ
ತೊಟ್ಟಿಲಲಿ ಹಿಮ್ಮಡದಿಂದ ಬದೆಯೇ ಅರಿವರ್ಗದ ಝಲ್ಲೆಂಬ ಮಾತೆಯಿಂದ ವೈರಿವರ್ಗದ ಎದ ಝಲ್ಲೆಂಬ ಮಾತೆಯಿಂದ ಶಿವಸಾಂಬುದೇ ನಮಃ ಪಾರ್ವತೀಶ್ವರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕೀ. ಅತ್ಯಂತ ಸಂಭ್ರಮ ಸಡಗರದಿಂದ ಸಾಗಿರುವಂತಹ ತೊಟ್ಟಿಲೋತ್ಸವ ಎಲ್ಲರಿಗೂ ಆನಂದವನ್ನು ನೀಡಿದೆ. 12ನೇ ದಿವಸದಲ್ಲಿ ಆ ಶಿವಶಿಶುವಿಗೆ ಗುರುವಿನ ಅಪ್ಪಣೆಯನ್ನು ಪಡೆದು ಹೆತ್ತವರು ಪಡೆದವರು ಶರಣಬಸವೇಶ ಶರಣಬಸವೇಶ ಅನ್ನುವಂಥ ನಾಮಕರಣವನ್ನು ಮಾಡಿ ಹೆಸರಿಟ್ಟರು. ಈ ತೊಟ್ಟಿಲು ಅನ್ನುವಂಥ ಈ ನುಡಿ ಹುಟ್ಟಿದ್ದೇ ಬಹಳ ಅಪರೂಪ. ಬಹುಶಃ ಬಲ್ಲಂತ ಕನ್ನಡದ ಪಂಡಿತರನ್ನ ಸಾಹಿತಿಗಳನ್ನ ಕೇಳಿದ್ರೆ ತೊಟ್ಟಿಲು ಅಂದ್ರೆ ಕಟ್ಟಿಗೆಯಿಂದ ಮಾಡಿ ಮಗುವನ್ನ ಮಲಗಿಸಿ ಲಾಲಿಯನ್ನ ಪಾಡುವಂತ ಆ ವಿಶೇಷವಾದ ವಸ್ತುವಿಗೆ ತೊಟ್ಟಿಲು ಅಂತಾರೆ ಅಂತ ಹೇಳಬಹುದು. ಇದರ ಆಚೆನೂ ವಿಚಾರ ಮಾಡೋದಿಲ್ಲ, ಇದರ ಈಚೆನೂ ವಿಚಾರ ಮಾಡೋದಿಲ್ಲ. ಬಹುಶಃ ನಿಮ್ಮ ಡಿಕ್ಷನರಿಗಳನ್ನು ತೆಗೆದು ನೋಡಿದ್ರೆ ತೊಟ್ಲಕ್ಕಿದ ಅರ್ಥ ಬರದ ಕೂಸನ್ನ ಮಲಗಿಸುವ ಕಟ್ಟಿಗೆಯ ಒಂದು ಸಾಧನ, ಅದು ತೊಟ್ಟಿಲು. ಬಹುಶಃ ಈ ತೊಟ್ಟಿಲು ಅನ್ನುವಂಥ ನುಡಿಗಾಗಿನೇ 30 ವರ್ಷಗಳ ಹಿಂದೆ ನಾನು ಬಹಳ ತಲೆ ಕೆಡಿಸ್ಕೊಂಡೆ. ಕಾರಣ ಏನು? ನಾನು ಸೊನ್ನಲಗಿ ಸಿದ್ದರಾಮೇಶ್ವರರ ವಚನಗಳನ್ನು ರೆಕಾರ್ಡಿಂಗ್ ಮಾಡಿಸುವ ಸಲುವಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಬ್ಬ ಕನ್ನಡ ಉಪನ್ಯಾಸಕರು ಆ ಸ್ಟುಡಿಯೋಕ್ಕೆ ಬಂದಿದ್ರು. ಅದು ಜೈನರ ವ್ಯವಸ್ಥೆಯ ಝೇಂಕಾರ್ ಸ್ಟುಡಿಯೋ. ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು. ಇವರು ಮುದುಗಲ್ ಸ್ವಾಮೀಜಿ ಅಂತೇಳಿ ನಾಡಿನ ತುಂಬ ಪ್ರವಚನಗಳನ್ನು ಮಾಡ್ತಾ ಓಡಾಡ್ತಾರೆ. ನಾನು ನನ್ನ 21ನೇ ವಯಸ್ಸಿನಿಂದ ಪ್ರವಚನವನ್ನು ಆರಂಭ ಮಾಡಿದ್ದೇನೆ ಗುರುಗಳ ಅಪ್ಪಣೆಯ ಮೂಲಕ. ಹಾಗಾಗಿ ಬಹಳ ಉತ್ತಮ ಪ್ರವಚನಕಾರರು. ಅವ್ರ ಮೇಲಿಂದ ಮೇಲೆ ನಮ್ಮ ಸ್ಟುಡಿಯೋಕ್ಕೆ ಬರ್ತಿರ್ತಾರೆ, ವಚನಗಳನ್ನು ರೆಕಾರ್ಡಿಂಗ್ ಮಾಡಿಸ್ತಾರೆ, ಬಿಡುಗಡೆ ಮಾಡ್ತಾರೆ, ಎಲ್ಲ ಹೇಳಿ ಪರಿಚಯ ಮಾಡಿಕೊಟ್ರು. ಅವರು ಸಹಜ ಕನ್ನಡದ ಉಪನ್ಯಾಸಕರಾಗಿರೋದ್ರಿಂದ ಏನು ಸ್ವಾಮೀಜಿ ಯಾವ ವಿಷಯದ ಬಗ್ಗೆ ನೀವು ಮಾತಾಡ್ತೀರಿ ಅಂದ್ರು. ನಾನಂದೆ, ನೀವೇನೇ ವಿಷಯ ಕೊಟ್ಟರು ಕೂಡ ನನ್ನ ಮತಿಗೆ ತಿಳಿದಷ್ಟು ನಾನು ಮಾತಾಡಬಲ್ಲೆ, ಹೊರಗಿಂದ ಯಾರು ತಂದು ಹಾಕಕ್ಕಾಗಲ್ಲ ಅಂದೆ ನಾನು. ಅಂದಾಗ ತಕ್ಷಣವೇ ಅವರು ಈ ಶಬ್ದವನ್ನು ಪ್ರಯೋಗ ಮಾಡಿದ್ರು. ತೊಟ್ಟಿಲು ಅಂತ ವಿಷಯ ಕೊಡ್ತೇವೆ, ನೀವೇನು ಮಾತಾಡ್ತೀರಿ ಅಂದ್ರು. ತಕ್ಷಣವೇ ಎಲ್ಲಿತ್ತೋ ಏನೋ ಬಸವಣ್ಣ ಬುದ್ಧಿ ಕೊಟ್ಟ. ನಿಮಗೆ ಹೇಳ್ತೇನೆ, ನನಗೆ 1 ಗಂಟೆ ಸಮಯ ಕೊಡಿ, ನಾನು ಆ ವಿಷಯದ ಬಗ್ಗೆ ತಯಾರಾಗ್ತೇನೆ, ಮುಂದಿನ ನನ್ನ ಮಾತನ್ನು ನೀವು ಒಪ್ಕೊಳ್ಬೇಕು ಅಂದೆ ನಾನು. ಏನು ಅಂದ್ರು, ಆ ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ, ಇದೇ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗಬೇಕು, ಅದು ಕ್ಯಾಸೆಟ್ ಆಗಬೇಕು, ಅದರ ಖರ್ಚಿನ ವೆಚ್ಚವನ್ನು ನೀವು ಕೊಡಬೇಕು ಅಂತ ಹೇಳಿದೆ. ದೊಡ್ಡ ಇಕ್ಕಟ್ಟಿಗೆ ಬಿದ್ದರು ಪ್ರೊಫೆಸರ್. ಆ ಕಾಲದೊಳಗೆ 40,000 ಖರ್ಚು ಮಾಡಕ್ಕೆ ಸ್ಟುಡಿಯೋ ರೆಕಾರ್ಡಿಂಗ್ ಕ್ಯಾಸೆಟ್ ಬರಬೇಕು ಅಂತ. ಅವರಿಗೆ ಅಭಿಮಾನ ಕಾಡಲಿಕ್ಕೆ ಶುರುವಾಯಿತು. ಆಯಿತು ಅಂದ್ರು ಅವರು. ಓಕೆ, ನನ್ನ ಪಾಡಿಗೆ 1 ಗಂಟೆ ನನ್ನನ್ನು ಬಿಡಿ ಅಂತ ಹೇಳಿ ಅಲ್ಲಿಯೇ ಸ್ಟುಡಿಯೋದಲ್ಲಿರುವಂಥ ಬಿಳಿ ಹಾಳೆಗಳನ್ನು ನನ್ನ ಜೇಬಿನಲ್ಲಿದ್ದ ಪೆನ್ನನ್ನು ಬಳಸಿಕೊಂಡು ಆ ವಿಷಯದ ಬಗ್ಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡೆ. ತೊಟ್ಟಿಲು ಈ ಶಬ್ದವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಭಗವಂತನ ಅನುಗ್ರಹ, ಗುರುವಿನ ಅನುಗ್ರಹ, ಶರಣರ ಅನುಗ್ರಹದಿಂದ ಒಂದು ನುಡಿ ಹೊರಗೆ ಬಂತು.
ತೊಟ್ಟಿಲು ಇದು ಜೀವನದ ಪ್ರಥಮ ಮೆಟ್ಟಿಲು. ಮೊದಲ ನುಡಿ ರಚನೆ ಮಾಡಿದೆ. ತೊಟ್ಟಿಲು ಇದು ಜೀವನದ ಪ್ರಥಮ ಮೆಟ್ಟಿಲು, ಮೊದಲ ಮೆಟ್ಟಿಲು, ಫಸ್ಟ್ ಸ್ಟೆಪ್ ಇನ್ ಲೈಫ್. ಈ ಒಂದು ನುಡಿಯನ್ನು ರಚನೆ ಮಾಡಿಕೊಂಡೇ ಮತ್ತೆ ಅಂತರ್ಮುಖಿಯಾದೆ. ತೊಟ್ಟಿಲು 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 ಎಂದರೆ ಏನು ಪ್ರಶ್ನೆ ಆವಾಗ ನನ್ನ ಭಾವದಲ್ಲಿ ಮೂಡಿದ ಸತ್ಯ. ಇವತ್ತು ಬಹಳ ಮಂದಿ ಈ ಕ್ಯಾಸೆಟ್ಟನ್ನು, ನಮ್ಮ ನುಡಿಗಳನ್ನು ಕೇಳಿ ಬಹಳ ಜನ ಹೇಳೋರು ಹುಟ್ಟ್ಯಾರ. ಅವತ್ತಿನ ಕಾಲದೊಳಗೆ ಇದನ್ನು ಹೊರಗೆ ಹಾಕಿದವರು ನಿಮ್ಮ ಎದುರಿಗೆ ಕೂತಿರುವಂಥ ಮುದುಗಲ್ಲಿನ ಮಹಂತ ಸ್ವಾಮಿಗಳು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮೊನ್ನೆ ಕಾಳಗಿಯೊಳಗೆ ನಮ್ಮ ಪ್ರವಚನ ಆಯಿತು. ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯವನ್ನು ಉದ್ಘಾಟನೆ ಮಾಡುವಾಗ ಬಸವ ದರ್ಶನ ಅಂತ 15 ದಿನ ಪ್ರವಚನ ಮಾಡಿದ್ವಿ. ಗೋಟೂರಿನ ಕಾಳಗಿಯ ಜನಗಳು ಪ್ರವಚನ ಮಾಡಿಸಿದ್ರು. ಬಹಳ ಅದ್ಭುತವಾದ ಪ್ರವಚನ ಆಯಿತು. ಅಲ್ಲಿ ಒಬ್ಬ ಭಕ್ತ ಬಂದ. ಎಷ್ಟು ವಿಚಿತ್ರ ನನಗಾಯಿತು ಅಂದ್ರೆ, ವೇದಿಕೆ ಮೇಲೆ ಬಂದು ನಮಸ್ಕಾರ ಮಾಡಿ ತನ್ನ ಜೇಬಿನಲ್ಲಿದ್ದ 30 ವರ್ಷಗಳ ಹಿಂದೆ ಬಿಡುಗಡೆಯಾದ ಆ ತೊಟ್ಟಿಲ ಕ್ಯಾಸೆಟ್ ತೋರಿಸಿದ ನಮಗೆ. ಯಪ್ಪ, ಅವಾಗ ತಗೊಂಡೀನ್ರಿ, ಇವಾಗೂ ಹಾಕ್ಕೊಂಡು ಕೇಳ್ತೀನ್ರಿ ಅಂದ. ನನಗೆ ಭಾರಿ ಆಶ್ಚರ್ಯ ಆಯಿತು. ಬಹಳ ಅಪರೂಪ. ಆ ತೊಟ್ಟಿಲು ಎಂದರೇನು ಅನ್ನುವುದನ್ನು ಅಂತರ್ಮುಖಿಯಾಗಿ ವಿಚಾರ ಮಾಡುವಾಗ ನನಗೆ ಹೊಳೆದ ಕನ್ನಡದ ಆ ಪದದ ನಿಜವಾದ ಅರ್ಥ ಏನು ಅಂದ್ರೆ, ತೊಟ್ಟಿಲು ತೊಟ್ಟಿಲು ತೊಟ್ಟಿಲು. ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳು ಅನ್ನುವುದನ್ನು ನಮ್ಮ ಭಾರತೀಯ ಅಧ್ಯಾತ್ಮ ಶಾಸ್ತ್ರ, ಧರ್ಮಶಾಸ್ತ್ರ ಒಪ್ಕೊಂಡು ಬಂದದ್ದು. ಇದನ್ನು ನಮ್ಮ ಶರಣರೂ ಕೂಡ ಒಪ್ಪ್ಯಾರ. ಅಕ್ಕನ ಅನುಭಾವದ ವಚನ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವ ಯೋನಿಯೊಳಗೆ ಬಂದೇ ಬಾರದ ಭವಂಗಳನ್ನು ಉಂಡೇ ಹಿಂದಣ ಜನ್ಮವೇನಾದಡಾಗಲಿ ಇಂದು ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ಅಕ್ಕನ ವಚನ ಇದು ಅಂತರ್ಮುಖವಾಗಿ ನೆನಹಿಗೆ ಬಂದು ನನಗೆ ಹಿಂಗನಿಸ್ತಲ್ಲ. ಈ ತೊಟ್ಟಿಲು ಅನ್ನುವ ಪದದ ಉತ್ಪತ್ತಿ ಹೆಂಗಾಯಿತು ಅಂದ್ರ, ಅಪ್ಪ 84 ಲಕ್ಷ ಜೀವರಾಶಿಯೊಳಗ 83,99,999 ಜನ್ಮಗಳನ್ನು ದಾಟಿದ ಮೇಲೆ ಒಂದು ವಿಶಿಷ್ಟವಾದ ಅರಿವಿನ ಜನ್ಮವನ್ನ ಮನುಷ್ಯ ರೂಪದೊಳಗ ನೀನು ತೊಟ್ಟು ಬಂದೆಲ್ಲೋ ಅನ್ನುವುದೇ ತೊಟ್ಟಿಲಾಯಿತು. ತೊಟ್ಟಿಲಾಯಿತು ತೊಟ್ಟಿಲಾಯಿತು ತೊಟ್ಟು ಬಂದದ್ದು, ಉಟ್ಕೊಂಡು ಬಂದದ್ದು, ಆವರಣ ಮಾಡಿಕೊಂಡು ಬಂದದ್ದು ತೊಟ್ಟೆಲ್ಲೋ ಅನ್ನೋದಿಲ್ಲ. ಏನಪ್ಪ ಇವತ್ತು ಹೊಸ ಬಟ್ಟೆ ತೊಟ್ಟೆಲ್ಲೋ ಅಂತಾರ ನೋಡ್ರಿ. ಹಂಗ ಹಿಂದಿನ ಎಲ್ಲ ಜನ್ಮಗಳನ್ನ ಕಳೆದ ಮೇಲೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಖಗವಾಗಿ, ಮೃಗವಾಗಿ, ಜಂತುವಾಗಿ, ಕ್ರಿಮಿ, ಕೀಟ, ಪಶು, ಪಕ್ಷಾದಿಯಾಗಿ ಏನೆಲ್ಲವೂ ಆಗಿ ಕೊನೆಗೆ ಬಂದಿರುವ ಅಪರೂಪದ ಅರಿವಿನ ಜನ್ಮ ಈ ಮನುಷ್ಯ ಜನ್ಮ. ಇಂಥ ಹೊಸ ಜನ್ಮವನ್ನ ನೀನು ತೊಟ್ಟು ಬಂದೆಲ್ಲೋ, ಅದಕ್ಕಾಗಿ ನಿನಗೆ ತೊಟ್ಟಿಲು ಅನ್ನುವಂಥ ಪರಂಪರೆ ನಮ್ಮ ಹಿರಿಯರು ಮಾಡಿದ್ರು. ಅಂದಿನಿಂದ ಈ ತೊಟ್ಟಿಲು 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 ಅನ್ನೋದು ಬೆಳೆದು ಬಂತು. ಎಷ್ಟು ಅರ್ಥಪೂರ್ಣ ಈ ನುಡಿಗಳು. ನಾನು ಇವುಗಳನ್ನ ನನ್ನ ಪ್ರವಚನ ಮಾಲಿಕೆಯ ಬಹಳಷ್ಟು ಕೃತಿಗಳಲ್ಲಿ ಬರೆದಿಟ್ಟಿದ್ದೇನೆ. ಬಹುಶಃ 12ರಿಂದ 13 ನನ್ನ ಪ್ರವಚನ ಮಾಲಿಕೆಯ ಗ್ರಂಥಗಳು ಹೊರಗೆ ಬಂದಾವ. ಅವು ಮತ್ತೆ ಮುದ್ರಣ ಆಗಬೇಕು. 2 ಬಾರಿ 3 ಬಾರಿ ಮುದ್ರಣ ಆಗಿ ಅವೆಲ್ಲ ಮತ್ತೆ ಮುಂದೆ ನಮ್ಮ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡುವ ಸಂದರ್ಭದೊಳಗೆ ಅವುಗಳನ್ನೆಲ್ಲ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಇದೆ. ಯಾಕೆ ಈ ಮಾತುಗಳನ್ನು ನಾನು ಹೇಳ್ಕೊಳ್ತೇನೆ ಅಂದರೆ, ತೊಟ್ಟಿಲು ನಮ್ಮ ಜೀವನದ ಪ್ರಥಮ ಮೆಟ್ಟಿಲು. ನೋಡಿ, ತೊಟ್ಟಿಲಿನಿಂದ ನಮ್ಮೆಲ್ಲರ ಬದುಕು ಪ್ರಾರಂಭ ಆಗ್ತದೆ. ಶರಣಬಸಪ್ಪನಂತಹ ಮಹಾನುಭಾವರ ಬದುಕೆ ಅದು ತೊಟ್ಟಿಲ ಮೂಲಕ ಪ್ರಾರಂಭವಾಯಿತು. ಇದಕ್ಕೂ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡೋದಾದರೆ, ತಾಯಿಯ ಗರ್ಭವೇ ನಮಗೆ ಮೊದಲ ತೊಟ್ಟಿಲು. ತಾಯಿಯ ಗರ್ಭವೇ ನಮಗೆ ಮೊದಲ ತೊಟ್ಟಿಲು. ಕುಕ್ಕುಟಾಸನದಲ್ಲಿ ಮಗು ಪಿಂಡವರ್ಧನವಾಗಿ 9 ಮಾಸ ಕಳೆದು 9 ದಿನಗಳಾದ ಮೇಲೆ ಜಗತ್ತಿಗೆ ಬರುವ ಪೂರ್ವದೊಳಗ ಹೀಗೆ ಮುದುಡಿಕೊಂಡು ಆ ಶಿಶು ತಾಯಿಯ ಗರ್ಭದೊಳಗ ತನ್ನ ಬದುಕನ್ನು ಆರಂಭ ಮಾಡ್ತದ. ತಾಯಿಯ ಗರ್ಭವೇ ಪ್ರಥಮ ತೊಟ್ಟಿಲು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈ ಜಗತ್ತಿನೊಳಗ ನಿಜವಾದ ಸ್ವರ್ಗ
ನಿಜವಾದ ಕೈಲಾಸ, ನಿಜವಾದ ಆನಂದ ಅದು ಎಲ್ಲಿಯಾದರೂ ಇದೆಯೇನೋ ಅಂತ ಕೇಳಿದ್ರೆ ನಾನು ಅತ್ಯಂತ ಭಾವನಾತ್ಮಕವಾಗಿ ಸತ್ಯದ ಒಂದು ಮಾತನ್ನು ಹೇಳ್ತೇನೆ. ನಿಜವಾದ ಸ್ವರ್ಗ ಅದು ತಾಯಿಯ ಮಡಿಲು, ತಾಯಿಯ ಮಡಿಲು, ತಾಯಿಯ ಮಡಿಲು. ಅವನ ತೊಡಿ ಮ್ಯಾಗ ಮಗುವಾಗಿ ಮಲಗಿದಾಗ ಅನುಭವಿಸಿದ ಆನಂದವನ್ನ ನೀವು ತೂಗುಯ್ಯಾಲೆಯ ಮಂಚದ ಮೇಲೆ ಮಲಗಿದ್ರು ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯ ಮಡಿಲು ಅಷ್ಟು ಪರಮ ಪವಿತ್ರ. ಗರ್ಭ ಅದಾದ ಮೇಲೆ ನೇರವಾಗಿ ಹುಟ್ಟಿದ ತಕ್ಷಣವೇ 12 ದಿವಸಕ್ಕೋ 16 ದಿವಸಕ್ಕೋ ಮಗುವನ್ನು ತೊಟ್ಟಿಲಲ್ಲಿ ಹಾಕ್ತಾರಲ್ಲ, ಅದು ಎಂಥ ತೊಟ್ಟಿಲು. ತೂಗುತ್ತಾದ ನೋಡು ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ, ಧರ್ಮ ಅರ್ಥ ಕಾಮ ಮೋಕ್ಷದಿ ತೂಗುತ್ತಾದ ನೋಡ ತೊಟ್ಟಿಲ, ಧರ್ಮ ಅರ್ಥ ಕಾಮ ಮೋಕ್ಷದಿ ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತಾಯಿ ಗರ್ಭವೇ ಮೊದಲ ತೊಟ್ಟಿಲು, ತಂದೆ ಹೆಗಲೇ ಬಾಳ ತೊಟ್ಟಿಲು. ತಾಯಿ ಗರ್ಭವೇ ಮೊದಲ ತೊಟ್ಟಿಲು, ತಂದೆ ಹೆಗಲೇ ಒಳ್ಳೆ ತೊಟ್ಟಿಲು. ತಾಯಿ ಗರ್ಭವೇ ಮೊದಲ ತೊಟ್ಟಿಲು, ತೂಗು ತೊಟ್ಟಿಲೇ ಎರಡನೇ ಮೆಟ್ಟಿಲು. ತಾಯಿ ಗರ್ಭವೇ ಮೊದಲ ತೊಟ್ಟಿಲು, ತೂಗು ತೊಟ್ಟಿಲೇ ಎರಡನೇ ಮೆಟ್ಟಿಲು. ತಂದೆಯ ಹೆಗಲೇ ಬಾಳ ತೊಟ್ಟಿಲು, ತಂದೆಯ ಹೆಗಲೇ ಬಾಳ ತೊಟ್ಟಿಲು, ಶಿವಪಾದ ಸೇರಿದ ಮೇಲೆ, ಶಿವನ ಪಾದ ಸೇರಿದ ಮೇಲೆ ಮಸಣವೆಂಬ ಕೊನೆಯ ತೊಟ್ಟಿಲು, ಕೊನೆಯ ತೊಟ್ಟಿಲು, ಕೊನೆಯ ತೊಟ್ಟಿಲು, ಕೊನೆಯ ತೊಟ್ಟಿಲು, ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ, ಸಾಲೋಕ್ಯ ಮನೆತನದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ, ಸಾಲೋಕ್ಯ ಮನೆತನದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ, ಹಡೆದ ತಾಯಿ ಸಂಗಮ್ಮನಿಂದ. ತೂಗುತ್ತಾದ ನೋಡ ತೊಟ್ಟಿಲ, ಹಡೆದ ತಾಯಿ ಸಂಗಮ್ಮನಿಂದ. ತೂಗುತ್ತಾದ ನೋಡ ತೊಟ್ಟಿಲ, ಪಡೆತಾಯಿ ಮಡಿಯಮ್ಮನಿಂದ. ತೂಗುತ್ತಾದ ನೋಡ ತೊಟ್ಟಿಲ, ಪಡೆದ ತಾಯಿ ಮಡಿಯಮ್ಮನಿಂದ. ತೂಗುತ್ತಾದ ನೋಡ ತೊಟ್ಟಿಲ, ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ.
ನೋಡ ತೊಟ್ಟಿಲ ಅರಳಗುಂಡಿಗಿ ಗ್ರಾಮದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ ಅರಳಗುಂಡಿಗಿ ಗ್ರಾಮದಲ್ಲಿ. ಶರಣ ಬಸವನಾಲಯದಲ್ಲಿ, ಶರಣ ಬಸವನಾಲಯದಲ್ಲಿ, ಶರಣ ಬಸವನಾಮದಲ್ಲಿ, ಶರಣ ಬಸವನಾಮದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲು ಅರಳಗುಂಡಿ ಗ್ರಾಮದಲ್ಲಿ. ಶರಣ ಬಸವನಾಮದಲ್ಲಿ, ಶರಣ ಬಸವನಾಮದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ ಶಿವಹರನಾಲಯದಲ್ಲಿ ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ ಶಿವಜೀವರ ಸೂತ್ರದಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ ಶಿವಜೀವರ ಸೂತ್ರದಲ್ಲಿ. ಪಾತ್ರವರಿತು ಧಾತ್ರಿಯಲ್ಲಿ, ಪಾತ್ರವರಿತು ಧಾರಿಯಲ್ಲಿ. ಮಾಂತ ಕಂದ ಹಾಡುವಲ್ಲಿ, ಮಾಂತ ಕಂದ ಹಾಡುವಲ್ಲಿ. ತೂಗುತ್ತಾದ ನೋಡ ತೊಟ್ಟಿಲ ಶಿವಹರನ ದಯದಿ. ತೂಗುತ್ತಾದ ನೋಡ ತೊಟ್ಟಿಲ ಶಿವಹರನ ದಯದಿ. ತೂಗುತ್ತಾದ ನೋಡ ತೊಟ್ಟಿಲ ತೂಗುತ್ತಾದ ನೋಡ ತೊಟ್ಟಿಲ ಶಿವಹರನಾಲಯದಿ. ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ. ತೂಗುತ್ತಾದ ನೋಡ ತೊಟ್ಟಿಲ. ಅರಳಗುಂಡಿಗೆಯೊಳಗ ತೂಗಿತ್ತು ತೊಟ್ಟಿಲು ಶರಣ ಬಸವನ ನಾಮದಿಂದ. ನಮ್ಮೆಲ್ಲರ ತೊಟ್ಟಿಲುಗಳು ಕೂಡ ತೂಗ್ಯಾವ ನಮ್ಮ ನಮ್ಮ ಮನೆಗಳಲ್ಲಿ. ಆದ್ರೆ ತೂಗಿದ್ದು ಮಲಗಿಸಿದ್ದು ಹೆಸರಿಟ್ಟಿದ್ದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನೆನಪದ ಏನು ಯಾರಿಗ್ಯಾರು? ನನಗಂತೂ ನೆನಪಿಲ್ಲ. ಹೆಸರಂತೂ ಇಟ್ಟ, ನಿಮಗೂ ಒಂದು ಹೆಸರಿಟ್ಟಾರ, ಆದ್ರೆ ನೆನಪಿಲ್ಲ. ಅತ್ತಿ ಇಟ್ಲೋ, ಗುರುಗಳಿಟ್ರೋ, ಮತ್ಯಾರಿಟ್ರೋ ಯಾರಿಗೆ ಗೊತ್ತದ? ಆದರೂ ಇಟ್ಟಾರ. ಒಂದು ಒಳ್ಳೆಯ ಮಾತನ್ನು ಹೇಳ್ತೇನೆ. ತೊಟ್ಟಿಲು ತೊಟ್ಟು ಬಂದ ತತ್ವದ ಸಂಬಂಧವಾಗಿ ಶಿವಜೀವರ ಸೂತ್ರಕ್ಕೆ ಸತ್ಯವಾಗಿ ತೊಟ್ಟಿಲು ಅನ್ನುವಂಥ ಪರಂಪರೆ ನಮ್ಮ ನಾಡಿನೊಳಗೆ ಬೆಳೆದು ಬಂದದ. ಇಂದಿಗೂ ನಾವು ನೀವೆಲ್ಲ ಮಾಡ್ತಾ ಇದ್ದೇವೆ. ಈ ಜೀವನ 3 ಕಟ್ಟುಗಳಿಂದ ಕೂಡಿರುವಂಥ ಬಿಡಿಸಲಾಗದ ನಂಟು, ನಿಘಂಟು. 3 ಕಟ್ಟುಗಳ ಸಂಬಂಧ ಅದ ಇದಕ್ಕೆ. ಪ್ರತಿಯೊಬ್ಬರಿಗೂ, ನನಗೂ, ನಿಮಗೂ, ಶರಣರಿಗೂ, ಬಸವಾದಿ ಪ್ರಮತರಿಗೂ, ಈ ನಾಡಿನೊಳಗೆ ಒಟ್ಟಾರೆ ಮನುಷ್ಯರು ಅಂತ ಯಾರ್ಯಾರು ನಾವು ಹುಟ್ಟೀವಿ, ಜಾತಿ, ಕುಲ, ಗೋತ್ರ, ಪಂಥ, ಪಂಗಡ, ಗಂಡು ಹೆಣ್ಣು ಯಾವುದೇ ಸಂಬಂಧ ಬರೋದಿಲ್ಲ. ಎಲ್ಲ ಮನುಷ್ಯರಿಗೂ 3 ಕಟ್ಟುಗಳ ಸಂಬಂಧ ಇದೆ. ನೆನಪಿಟ್ಟುಕೊಳ್ಳಿ. ಜೀವನದೊಳಗ ಮೊದಲನೇ ಕಟ್ಟು ಹುಟ್ಟಿದಾಗ ತೊಟ್ಲಾ ಕಟ್ಟು. ಹುಟ್ಟಿದಾಗ ತೊಟ್ಲಾ ಕಟ್ಟು ಕಟ್ಟ್ಯಾರ. ನಮಗೂ ಕಟ್ಟ್ಯಾರ, ನಿಮಗೂ ಕಟ್ಟ್ಯಾರ. ಹೌದಲ್ರಿ? ಮೊದಲನೇ ಕಟ್ಟು ಎಲ್ಲರಿಗೂ ಅದ. ಇದು ಅದು ಬಿಟ್ಟರೆ ಎರಡನೇ ಕಟ್ಟು ಬಾಸಿಂಗ ಕಟ್ಟು. ಬಾಸಿಂಗ ಕಟ್ಟ್ಯಾರ್ರಿ. ಯಾರಿಗೆ? ಮದುವೆ ಆಗುವವರಿಗೆ. ಮದುವೆ ಆಗಂಗಿಲ್ರಿ ಅಂದ್ರೆ ಪಟ್ಟ ಕಟ್ಟು. ಒಂದು ಕಟ್ಟದ ಅವರಿಗೂ ಪಟ್ಟ ಕಟ್ತಾರೆ. ಸಮಾಜ ಕೊಳ್ಳ ಕಟ್ತಾರೆ. ಬೆನ್ನಿಗೆ ವಚನದ ಗಂಟು ಕಟ್ತಾರೆ. ನೀ ಸಮಾಜ ಸೇವೆ ಮಾಡ್ಕೋತ ಇರೋ. ಹೌದಲ್ರಿ? ಕಟ್ಟಂತೂ ಕಟ್ಟ. ಅವ್ರಿಗೆ ಹಂಗೆ ಕಟ್ಟ್ಯಾರ, ನಮಗೆ ಲೌಕಿಕ ಪ್ರಪಂಚದೊಳಗೆ ಹಿಂಗೆ ಕಟ್ಟ್ಯಾರ. ಇಷ್ಟ ವ್ಯತ್ಯಾಸ.
ಕಟ್ಟಂತೂ ಎಲ್ಲರಿಗೂ ಇದ್ದದ್ದು. ಮೊದಲು ತೊಟ್ಲ ಕಟ್ಟು, ಎರಡನೇದು ವಯಸ್ಸಿಗೆ ಬಂದ ಮೇಲೆ ಬಾಸಿಂಗ ಕಟ್ಟು, ಕೊನೆಗೆ ಮೂರನೇ ಕಟ್ಟದ ಅದು ಸಿದಿಗಿ ಕಟ್ಟು, ಅದು ಮಂಟಪ ಕಟ್ಟು, ಚಟ್ಟ ಕಟ್ಟು. ಕೊನೆ ಕಟ್ಟಿದು ಎಲ್ಲರಿಗೂ ಕಟ್ತಾರೆ. ಎಲ್ಲ ಗುರುಗಳಿಗೆ ಕಟ್ಟ್ಯಾರ, ಎಲ್ಲರಿಗೆ ಕಟ್ಟ್ಯಾರಲ್ಲ ಅವ್ರಿಗೆ ವಿಶೇಷವಾಗಿ ಮಂಟಪ ಅಂತೀವಿ, ಉಳಿದವರಿಗೆ ಸಾದಾ ಸೀದಾ ಸಿದಿಗಿ ಅಂತೀವಿ, ಇನ್ನು ಕೆಲವರಿಗೆ ಚಟ್ಟದಾಗ ತಗೊಂಡು ಹೊಂಟಾರ್ರಿ. ಪನಿ ಪಲ್ಲಕ್ಕಿ ಅಂತಾರ, ಅದು ಸಿಟ್ಟು ಪಲ್ಲಕ್ಕಿ ಅಂತಾರ ನೋಡ್ರಿ, ಹೌದಲ್ಲ? ಈ ಮೂರು ಕಟ್ಟಿನ ಹುಟ್ಟಿಗೆ ಒಳಪಟ್ಟ ಜೀವನ ನಮ್ಮೆಲ್ಲ ಮಾನವರ ಜೀವನ. ಇದನ್ನು ಬಿಟ್ಟು ಬದುಕಾಕ ಅವಕಾಶ ಯಾರಿಗೂ ಇಲ್ಲ. ಹುಟ್ಟಿ ಬಂದೀವಿ ಅಂದ್ರೆ ಕೊನೆಗೊಂದು ತೊಟ್ಲ ಕಟ್ಟಾಕ ಬೇಕು. ಅದಕ್ಕೆ DVG ಭಾಳ ಚಂದ ಒಂದು ಮಾತು ಬರ್ದಾರ್ರಿ, ತೊಟ್ಟಿಲುಗಳು ಎಷ್ಟು ಮಸಣಗಳು ಅಷ್ಟು. ಕಗ್ಗದೊಳಗೆ ಬರ್ದಾರ, ಕನ್ನಡ ಸಾಹಿತ್ಯದೊಳಗೆ DVG, ತೊಟ್ಟಿಲುಗಳು ಎಷ್ಟೋ ಮಸಣಗಳು ಅಷ್ಟು. ಇವತ್ತೊಂದು ಮನೆಯಾಗ ತೊಟ್ಲ ಕಟ್ತೀವಿ ಅಂದ್ರ ನಮಗೆಲ್ಲ ಮಾನವರಿಗೆ ಒಂದು ಸತ್ಯ ಗೊತ್ತಿರಬೇಕು. ಇವತ್ತು ಮನೆಯಾಗ ತೊಟ್ಲ ಕಟ್ತೀವಿ, ಕೊನೆಗೊಂದು ದಿನ ಈ ತೊಟ್ಟಲಕ್ಕೆ ಸಾಕ್ಷಿಯಾಗಿ ಕುಣಿ ಎಂಬ ತೊಟ್ಟಿಲನ್ನ ನಾವು ತೋಡಲೇಬೇಕು ಈ ಜಗತ್ತಿನೊಳಗ. ಇದು ಸೃಷ್ಟಿಯ ನೇಮ ಅದ. ಇಲ್ರಿ ನಾವು ತೊಟ್ಲ ಕಟ್ತೀವಿ, ಕೊನೆಗೆ ಕುಣಿ ತೊಡಂಗಿಲ್ಲ ಅಂದ್ರೆ ಹಂಗೆ. ಹುಟ್ಟಿದ್ದಕ್ಕ ಒಂದು ದಿನ ಸಾವು ಬರ್ತದ. ಸಾವು ಬಂದಾಗ ಈ ತೊಟ್ಟಲ್ದಾಗ ಬದುಕನ್ನ ಆರಂಭ ಮಾಡಿದ ಆ ಬದುಕು ಭೂತಾಯಿಯ ಆ ಗರ್ಭದೊಳಗಿರುವಂತ ಕುಣಿ ಎನ್ನುವ ತೊಟ್ಟಿಲೊಳಗ ಮಲಗಿ ಚಿರಂಜೀವಿಯಾಗಿ ಚಿರಶಾಂತಿಯ ನಿದ್ರೆಯನ್ನು ಮಾಡಬೇಕಾಗ್ತದೆ. ಇದು ಜೀವನದ ಸತ್ಯ. ನೋಡಿ, ಇಷ್ಟು ಅರ್ಥಪೂರ್ಣವಾದ ತೊಟ್ಟಿಲು ನಮ್ಮ ಈ ಧಾರ್ಮಿಕ ಪರಂಪರೆಯಲ್ಲಿ ಯಾಕೆ ಬಂತು ಅಂದ್ರೆ ಸುಮ್ಮನೆ ಏನೋ ಕಟ್ಟಿ. ಇನ್ನೂ ಒಂದು ಸೂಕ್ಷ್ಮ ನೀವು ಗಮನಿಸಬೇಕು. ಕಟ್ಟಿಗೆ ತೊಟ್ಲಕ್ಕೆ 4 ಹಗ್ಗ ಕಟ್ಟ್ಯಾರ. 1 ಕಟ್ಟಬಹುದಿತ್ತು, 2 ಕಟ್ಟಬಹುದಿತ್ತು, 3 ಕಟ್ಟಬಹುದಿತ್ತು, 6 ಕಟ್ಟಬಹುದಿತ್ತು, 4 ಯಾಕೆ ಕಟ್ಟಿದ್ರು? ಅದಕ್ಕೂ ಒಂದು ತತ್ವ ಸಂಬಂಧ ಮಾಡ್ಯಾರ. ಒಂದೊಂದು ಹಗ್ಗಕ್ಕೆ ಒಂದೊಂದು ತತ್ವ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಚತುರ್ವಿಧ ಪುರುಷಾರ್ಥಗಳೊಂದಿಗೆ ಹೇ ಮಾನವ ನಿನ್ನ ಜೀವನವನ್ನು ನೀನು ಸಾಗಿಸಬೇಕು. ಧರ್ಮ ಬಿಟ್ಟು ಬದುಕಬಾರದು. ಮೊದಲು ಧರ್ಮ ಇಟ್ಟಾರ, ಎಲ್ಲರಿಗೂ ಇಟ್ಟಾರ. ಇದನ್ನ ಮನುಷ್ಯನ ಚತುರ್ವಿಧ ಪುರುಷಾರ್ಥಗಳು ಯಾವುವು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯಾವುದನ್ನು ಬಿಟ್ಟಿಲ್ಲ ಅವರು. ಧರ್ಮವನ್ನು ಮೊದಲಿಟ್ಟು ಅರ್ಥ ಅಂದ್ರೆ ನಾವಿವತ್ತೇನು ಸಂಪಾದನೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಕಷ್ಟಪಡ್ತೀವಿ, ಹೊಟ್ಟೆಗಾಗಿ ಹೋರಾಟ ಮಾಡ್ತೀವಿ, ಬಟ್ಟೆಗಾಗಿ ಹೋರಾಟ ಮಾಡ್ತೀವಿ, ಜೀವನಕ್ಕಾಗಿ ಹೋರಾಟ ಮಾಡ್ತೀವಿ. ಇವತ್ತಿನ ಕಾಲದೊಳಗೆ ವಿಟಾಮಿನ್ ಇಲ್ಲ ಅಂದ್ರೆ ಜೀವನ ನಡೆಯೋದೇ. ದುಡ್ಡಿಲ್ಲದೆ ಬದುಕ ನಡೆಯೋದಿಲ್ಲ. ಅದಕ್ಕೆ ಆರ್ಥಿಕ ವ್ಯವಸ್ಥೆ ಅಂತೀವಿ. ಅರ್ಥ ಅಂತ ಹೆಸರಿಟ್ಟಾರ ನೋಡ್ರಿ, ಎಷ್ಟು ಚಂದ. ಧರ್ಮದ ಜೊತೆಗೆ ಅರ್ಥ ಸಂಪಾದನೆ. ಧರ್ಮದಿಂದ ನಿನ್ನ ಬದುಕು ಸಾಗಬೇಕು, ಧರ್ಮದಿಂದಲೇ ಎಲ್ಲದನ್ನು ಸಂಪಾದನೆ ಮಾಡಬೇಕು. ಇದು ಸಾಗಿತು ಅಂದ್ರೆ ಈ ಜಗತ್ತಿನೊಳಗೆ ಸಮಸ್ಯೆಗಳೇ ಇಲ್ಲ. ಎಷ್ಟು ಅದ್ಭುತ ಪರಿಕಲ್ಪನೆ ನಮ್ಮ ಭಾರತೀಯ ಜೀವನದ ಸಂಸ್ಕೃತಿ ಇದು. ಧರ್ಮ, ಅರ್ಥವಾದ ಮೇಲೆ ಇರುವಂಥದ್ದು ಕಾಮ. ಕಾಮ ಅಂದ್ರೆ ಬಹಳ ಜನ ಹಿಂಗೆ ಅರ್ಥ ಮಾಡ್ಕೊಂಡಿವೆಲ್ಲ. ಕೇವಲ ಗಂಡು ಹೆಣ್ಣು ಸಂಘ ಮಾಡುವುದೇ ಕಾಮ ಅಂತ ತಿಳ್ಕೊಂಡಿವಿ. ಕಾಮದ ನಿಜವಾದ ಮೀನಿಂಗ್ ಏನು ಅಂದ್ರೆ ಕಾಮ ಅಂದ್ರೆ ಇಚ್ಛೆ, ಕಾಮ ಅಂದ್ರೆ ಬಯಕೆ, ಕಾಮ ಅಂದ್ರೆ ಆಪೇಕ್ಷೆ. ಮನುಷ್ಯ ಜೀವನದೊಳಗೆ ಇಚ್ಛೆಗಳಿದ್ದಾವ, ಬಯಕೆಗಳಿದ್ದಾವ, ಆಪೇಕ್ಷೆಗಳಿದ್ದಾವ. ನಿನ್ನ ಇಚ್ಛೆ ಬಯಕೆ ಯಾವುದೇ ಇರಲಿ, ಆ ಕಾಮ ಈಡೇರಬೇಕು ಅಂದ್ರೆ ಧರ್ಮಸಮ್ಮತವಾಗಿಯೇ ಅದು ನಡೀಬೇಕು. ಧರ್ಮ ಬಿಟ್ಟು ನೀನು ಕಾಮವಾಸನೆಯಲ್ಲಿ ಬಿದ್ದರೆ ಅದು ಧರ್ಮ ಅನ್ಸೋದಿಲ್ಲ, ಅದು ನಿನ್ನ ಜೀವನ ಕರ್ಮ ಆಗ್ತದೆ, ನಿನಗೆ ದುಃಖ. ಏನು ಫಿಲಾಸಫಿ ಕೊಟ್ಟಾರ? ಬಯಕೆಗಳು ಇರಬೇಕು, ಅವು ಧರ್ಮಸಮ್ಮತವಾಗಿರಬೇಕು. ಕಾಯಕ ಮಾಡ್ತಾ ಇದ್ದೀನಿ ಶರಣಬಸಪ್ಪ, ದುಡಿತಾ ಇದ್ದೀನಿ ಶರಣಬಸಪ್ಪ, ಪರಿಶ್ರಮ ಪಡ್ತಾ ಇದ್ದೀನಿ ಶರಣಬಸಪ್ಪ, ಒಕ್ಕಲುತನ ಮಾಡ್ತಾ ಇದ್ದೀನಿ ಶರಣಬಸಪ್ಪ, ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ದೀನಿ ಶರಣಬಸಪ್ಪ, ನಾನು ಪರಿಶ್ರಮ ಪಡ್ತಾ ಇದ್ದೀನಿ, ನೀನು ಫಲವನ್ನು ಕೊಡು ಪರಮಾತ್ಮ ಅನ್ನುವಂಥ ಭಾವದೊಳಗೆ ಬೇಡಿಕೊಂಡು ಅದನ್ನು ಪಡ್ಕೋಬೇಕೇ ವಿನಃ
ಪರರ ಸೊತ್ತನ್ನು ಅಪೇಕ್ಷೆ ಪಟ್ಟು ಕಾಮ ವಾಸನೆಯ ಇಚ್ಛೆಯಿಂದ 1000 ಜನರಿಗೆ ನೋವು ಕೊಟ್ಟು ನಾವು ಸುಖವಾಗಿರಬೇಕು ಅಂತ ಅಪೇಕ್ಷೆ ಪಟ್ರೆ ಎಂದೂ ಸುಖ ಸಿಗೋದಿಲ್ಲ ಈ ಜೀವನದೊಳಗ. ಇದನ್ನ ಬರೆದಿಟ್ಕೋಬೇಕು, ಎಂದೂ ಸಿಗೋದಿಲ್ಲ. ತೋರಿಕೆಗೆ ಕಾಣಿಸಬಹುದು ನಮಗ, ಏನ್ರಿ ಅವ್ರು ಮಾಡಬಾರ್ದು ಮಾಡ್ತಾರ, ಆರಾಮ್ ಅದಾರಲ್ಲ. ಆರಾಮಿಲ್ರಿ, ಹೊರಗೆ ನೋಡಾಕ ಚಂದ ಅದಾರ, ಒಳಗ 1000 ದುಃಖ ತುಂಬ್ಯಾವ. ನನಗ ಗೊತ್ತದ, ಅರಮನೇನೂ ಗೊತ್ತದ, ಬರಿ ಮನೇನೂ ಗೊತ್ತದ, ಸಿರಿಮನೇನೂ ಗೊತ್ತದ, ಸೆರೆಮನೇನೂ ಗೊತ್ತದ. ನನ್ನ ಜೀವನದೊಳಗೆ ಎಂತೆಂಥವರ ಮನೆಗಳಿಗೆ ಹೋಗಿಲ್ಲ, ಎಂತೆಂಥವ್ರು ನಾನು ಕಂಡಿಲ್ಲ. 40 ವರ್ಷದ ಅನುಭವದೊಳಗ ಒಳಗ ದುಃಖ ತುಂಬ್ಯಾದ, 1000 ನೋವುಗಳು ತುಂಬ್ಯಾವ. ಒಳಗೆ ಎಲ್ಲ ಏನೇನೋ ತುಂಬ್ಯದ, ಹೊರಗೆ ಆಡಂಬರ ಕಾಣ್ತದ. ಇದು ಸತ್ಯದ ವಿಚಾರ ಮಾಡಬೇಕು ನೀವು. ಒಂದು ಜೋಪುಡಿಯಲ್ಲಿ ನಿತ್ಯ ಕಾಯಕ ಮಾಡಿ ಬಿಸಿ ರೊಟ್ಟಿಯನ್ನ, ತಂಗಳು ರೊಟ್ಟಿಯನ್ನ ಊಟ ಮಾಡಿ ಬದುಕುವವನು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾನ. ಅಷ್ಟೈಶ್ವರ್ಯ ಭೋಗದ ಮಧ್ಯದಲ್ಲಿದ್ದವರಿಗೆ ಬೆಳತನ ನಿದ್ದೆ ಹತ್ತವಲ್ದು. ಕಾರಣ ಏನು? ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗ. ಜೀವನದ ಮೂಲ ಸತ್ಯವನ್ನ ನಮ್ಮ ಶರಣರು, ಅನುಭಾವಿಗಳು, ಭಾರತೀಯ ಧರ್ಮಶಾಸ್ತ್ರದೊಳಗೆ ಇದನ್ನೆಲ್ಲ ಬರೆದಿಟ್ಟು ಹೋಗ್ಯಾರ. ಧರ್ಮದ ಮೂಲಕ ಕಾಮ ಇರಲಿ, ನಿನ್ನ ಬಯಕೆ ಇರಲಿ, ಇಚ್ಛೆ ಇರಲಿ. ನೋಡಿ, ಅದಾದ್ಮೇಲೆ ಕೊನೆಗೆ ಮೋಕ್ಷ. ಮೋಕ್ಷ ಅಂದ್ರೆ ಆನಂದ, ಮುಕ್ತಿ, ಸಂತೃಪ್ತಿ. ಇದು ಈ ಸಮ್ಮತವಾಗಿನೇ ಜೀವನದೊಳಗೆ ಸಾಗಬೇಕು ಅಂತ 4 ಹಗ್ಗಗಳನ್ನು ಮಾಡಿಟ್ಟಾರ. ಚತುರ್ವಿಧ ಪುರುಷಾರ್ಥಗಳ ಸಂಬಂಧ. ಅದಾದ ಮೇಲೆ ಆ ಹಗ್ಗಕ್ಕ ಹೂವಿನ ಅಲಂಕಾರವನ್ನು ಮಾಡ್ಯಾರ. ತೊಟ್ಲಕ್ಕೆ ನಿನ್ನೆ ಅವರು ನಮ್ಮೆಲ್ಲ ಬಳಗ ಬಹಳ ಚಂದ ತೊಟ್ಲ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ರು. ಎಲ್ಲರೂ ನಾವು ಮಾಡ್ತೀವಿ. ಹೂ ಬೇಡ ಅನ್ನುವವರು ಯಾರದೀವಿ ಹೇಳ್ರಿ? ಯಾವ ಜಾತಿಯವರದೀವಿ, ಯಾವ ಕುಲದವರದೀವಿ? ಎಲ್ಲರಿಗೂ ಹೂ ಬೇಕೇ ಬೇಕು. ಹೂವಿನ ಶೃಂಗಾರ ಸೃಷ್ಟಿಯಲ್ಲಿ ಎಲ್ಲರೂ ಮಾಡ್ತಾರ, ಎಲ್ಲದಕ್ಕೂ ಮಾಡ್ತಾರ, ಎಲ್ಲ ಸಂದರ್ಭದೊಳಗೂ ಮಾಡ್ತಾರ. ಹುಟ್ಟಿನಿಂದ ಹಿಡಿದುಕೊಂಡು ಸಾವಿನ ಕೊನೆಯ ಗಳಿಗೆಯವರೆಗೆ ಪುಷ್ಪಾಂಜಲಿಯನ್ನ ಮಾಡಿ ಮ್ಯಾಲೆ ಹೂವು ಹಾಕತಾರ. ಅಲ್ಲಿ ತನನು ನಮ್ಮೆಲ್ಲರ ಬದುಕಿಗೆ ಹೂವಿನ ಸಂಬಂಧ. ಅದಕ್ಕಾಗಿನೇ ಕವಿ ಬಹಳ ಚಂದ ಒಂದು ಗೀತೆಯನ್ನು ಬರೆದ. ಹೂ ಚಲುವೆಲ್ಲ ನಂದೆಂದಿತಂತ. ಎಷ್ಟು ಚಂದ ಬರೆದ ನಾವು. ಹೂ ಚಲುವೆಲ್ಲ ನಂದೆಂದಿತು, ಹೂವ ಮುಡಿದ ಹೆಣ್ಣು ಚಲುವೇ ತಾನೆಂದಿತು. ಕನ್ನಡದ ಕವಿಯ ಗೀತೆಯ ಮಾತುಗಳಿವು. ಕಾರಣ ಏನು ಅಂದ್ರೆ, ತೊಟ್ಟಿಲಕ್ಕೆ ಹೂವಿನ ಶೃಂಗಾರ ಯಾಕೆ ಮಾಡ್ತಾರಂದ್ರೆ, ಓ ಮನುಷ್ಯ, ನೀನು ಕೂಡ ನಿನ್ನ ಬದುಕಿನೊಳಗ ಹೂವಿನಂತೆ ಸಾರ್ಥಕ ಬದುಕನ್ನ ಕಳಿ. ಹೂವಿನಂತೆ ಸಾರ್ಥಕ ಬದುಕನ್ನ ಕಳಿ. ಹೂ ಎಲ್ಲರಿಗೂ ಬೇಕಾಗ್ತದೆ, ಎಲ್ಲ ಮಾನವರಿಗೂ ಬೇಕಾಗ್ತದೆ. ಎಲ್ಲರಿಗೂ ಹೆಂಗದು ಬೇಕಾಗ್ಯದ, ನೀನು ಹಾಗೆ ಒಳ್ಳೆಯವನಾಗಿ ಬದುಕು. ಹೂವಿನ ಸಂಬಂಧ ಅಷ್ಟೇ ಅಲ್ಲ, ಈ ಸೃಷ್ಟಿಯೊಳಗ ಭಗವಂತ ಸೃಷ್ಟಿ ಮಾಡಿದ ಹೂ ಕೊನೆಗೊಮ್ಮೆ ಯಾವ ಪರಮಾತ್ಮ ಸೃಷ್ಟಿ ಮಾಡಿದ್ದ ಆ ಪರಮಾತ್ಮನ ಮುಡಿಯ ಮೇಲೆ ಪೂಜೆ ಆಗುವಾಗ ಕೂತ್ಕೊಂಡು ಆ ಹೂವು ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಅದಕ್ಕಾಗಿನೇ DVG ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚಂದ ಬರೆದಾರ್ರಿ. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂವು ಪುರುಷಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಂಗೆ ಚಂದ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ. ಎಷ್ಟು ಚಂದ ಬರದಾರ. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ. ಶರಣಬಸಪ್ಪ ಅಪ್ಪ ಅವರು ತಮ್ಮ ಬದುಕಿನೊಳಗ ಲಿಂಗಾರ್ಚನೆಗಾಗಿ ಅರಳಗುಂಡಿಗೆಯೊಳಗಿದ್ದಾಗ ನಸುಕಿನೊಳಗ ತಮ್ಮ ಲಿಂಗಯ್ಯನ ಪೂಜೆಗಾಗಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಎದ್ದು ಅರಳಗುಂಡಿಗೆಯ ಹೊರವಲಯದೊಳಗೆ ಹೋಗಿ ಹೂ ತರಕ್ ಹೋಗಿದ್ರಲ್ಲ, ಎಂದೂ ತಮ್ಮ ಕೈಯಿಂದ ಹೂಗಳನ್ನು ಅವರು ಚೂಟಿ ತರ್ತಿರ್ಲಿಲ್ಲ.
ಗಾಳಿಯೊಳಗೆ ಉದುರಿ ಬಿದ್ದ ಹೂಗಳನ್ನ ತಗೊಂಡು ಬರ್ತಿದ್ರು. ಕಾರಣ ಆ ಗಿಡಕ್ಕೂ ಒಂದು ಜೀವ ಇದೆ ಅನ್ನುವಂಥ ದಯಾಧರ್ಮಿಗಳಾಗಿದ್ದರು ಶರಣಬಸಪ್ಪನವರು. ನಾವು ದೇವರು ಪೂಜಾ ಮಾಡೋ ಸಲುವಾಗಿ ಮುಂಜಾಲೆತ್ತು ವಾಕಿಂಗ್ ಹೋಗೋ ಮುಂದೆ ಭಾಳ ಜನ ನಮ್ಮ ತಾಯಿಯಂದರು ನಮ್ಮ ಹಿರಿಯರು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗ್ತಾರ್ರಿ, ಒಂದು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡು ಹೋಗ್ತಾರ. ಎದಕ್ಕೆ ಹೋಗ್ತಾರಂದ್ರೆ ವಾಕಿಂಗು ಆಗಿರಬೇಕು, ದೇವ್ರ ಮನ್ಯಾಗ ಏನು ಜಗಲಿ ಮ್ಯಾಗ ಇಟ್ಟಿವಲ್ಲ ಇಟ್ಟು ದೇವರು ಪೂಜಾ ಮಾಡಿ ಹೂ ಏರ್ಸಕ್ಕೆ ಹೂ ಆಗಿರ್ಬೇಕು. ಹೆಂಗೆ ಇವರು ಹೂ ತರ್ತಾರಂದ್ರೆ ದಾರ್ಯಾಗ ಹೋಗೋ ಮುಂದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕಲಬುರಗಿ ಅಂತ ಪಟ್ಟಣದೊಳಗೆ ದೊಡ್ಡ ದೊಡ್ಡ ಮನೆಗಳ ಮುಂದೆ ಗಾರ್ಡನ್ ಅದ, ಸುತ್ತೆಲ್ಲ ಕಂಪೌಂಡ್ ವಾಲ್ ಕಟ್ಟ್ಯಾರ, ಅದಕ್ಕೊಂದು ಗೇಟ್ ಇಟ್ಟಾರ. ಇನ್ನೂ ಅವ್ರು ಎತ್ತಿಲ್ಲ, ಇನ್ನೂ ಮಲಗ್ಯಾರ. ಇವರು ವಾಕಿಂಗ್ ಹೋಗೋರು ಗೇಟ್ ಜಿಗಿದು ಒಳಗೆ ಇಳಿದು ಅವ್ರು ಬೆಳೆಸಿದ ಹೂ ಇವರು ತುಡುಗು ಮಾಡ್ಕೊಂಡು ಬರ್ತಾರೆ ದೇವ್ರಿಗೆ ಏರ್ಸಾಕ. ಯಾವ ದೇವ್ರು ಬೇಡ್ಕೊಂಡದೋ ಏನೋ ನನಗಂತೂ ಗೊತ್ತಿಲ್ಲ. ಮಂದಿ ಬೆಳೆಸಿದ ಹೂವು ತಂದು ನಿಮ್ಮ ದೇವರಿಗೆ ಏರಿಸಿ ಏನು ಪುಣ್ಯ ಪಡ್ಕೊಳ್ಳೋರದಿರಿ. ಅದಕ್ಕೆ ಶರಣರು ಕೇಳಿದರು, ಹೂವಿನ ಪುಣ್ಯ ನೀರಿರೆದವರಿಗೋ ಸೀತಾಳಕ್ಕೋ ಬೆಳೆಸಿದವರಿಗೋ ಅವ ಯಾರಿಗೆ ಕೊಡ್ಬೇಕು? ದೇವರು. ಕನ್ಫ್ಯೂಸ್ ಆಗ್ತದ. ಅವನು ಏರಿಸೋದಾರೆ ಇವ್ರು ಏರಿಸ್ಯಾರ, ಮೂಲ ಎಲ್ಲಿಂದ ಬಂದದ ಅದನ್ನು ನೋಡ್ತಾನ ಅವ. ನಿಮ್ಗೆ ಹೇಳ್ತೀನ್ರಿ, ಎಷ್ಟು ಮಂದಿ ಮಜಾ ಅದಾರ, ಎಲ್ಲ ಕಡೆ ತುಡುಗು ಮಾಡಿ ಈ ಹೂ ತರ್ತಾರ. ತಂದು ಸ್ನಾನ ಮಾಡಿ ಶಿವ 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 ಶರಣ ಬಸವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅವು ಜಗಲಿ ಮ್ಯಾಗಿದ್ವು ಎಲ್ಲ ತೊಳೆದು ಇಟ್ಟು ಯಾಕೆ ಬೇಕೀ ಕಷ್ಟ? ಅವಕ್ಕೇನು ಎಲ್ಲ ಹಚ್ಚಿ ಇವನ್ನೇನು ತಂದಾರಲ್ರಿ, ಇವನ್ ತಗೊಂಡು ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ನೀಲಕಂಠಾಯ ನಮಃ. ನೋಡ್ರಿ ನಾಮಾವಳಿ ಹೇಳ್ಕೋತ ಹೂ ಏರಿಸ್ತಾರ. ಇಲ್ಲಿ ಇವರು ಹೂ ಏರಿಸೋ ಮುಂದೆ ಅವ್ರು ಎದ್ದ ಮೇಲೆ ಅವರು ಇವರಿಗೂ ಹೂ ಏರಿಸ್ತಾರ. ಯಾವ ಬಂದಿದ್ವು ಏನೋ ಹಾಳಾಗಿ ಹೋಗ್ಲಿ, ಕೈ ಕರಿನಾಗರ ಕಡಿಯ ಚಟಿ ಬ್ಯಾನಿ ಬಂದು ಸತ್ತು ಹೋಗ, ಹಿಂಗ ಅನಿಸ್ಕೊಂಡು ಯಾಕೆ ಪೂಜಾ ಮಾಡಬೇಕು? ವಿಚಾರ ಮಾಡ್ರಿ. ಬಹಳ ಚಂದ ಬರ್ದಾರ DVD. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ. ಅಲ್ಲೇನು ಅರಳ್ಯಾವ ಸುಮ್ಮ ನೋಡು, ನಿನ್ನ ಕಣ್ಣೇ ಶಿವಲಿಂಗ, ನೋಡಿ ಆನಂದ ಪಡು. ಶಿವನೇ ಎಂತ ಹೂ ಸೃಷ್ಟಿ ಮಾಡಿಯಪ್ಪ, ಈ ಹೂ ನಿನಗೆ ಅರ್ಪಣ ಅಂತ ಭಾವಭಕ್ತಿಯನ್ನು ಮಾಡಾಕ ಬರ್ತದ. ಇದೊಂದು ಪೂಜಾ ವಿಧಾನ. ಶರಣರು ಇದನ್ನು ಭಾವಲಿಂಗ ಪೂಜೆ ಅಂತ ಕರೆದಾರ. ಸಜ್ಜಲಗುಡ್ಡದ ಅವ್ವ ಎಂದೂ ಹೂ ಹರ್ಕೊಂಡು ಬರಲಿಲ್ಲ. ಅತಣಿ ಶಿವಯೋಗಿಗಳು ಎಂದೂ ಹೂ ಹರ್ಕೊಂಡು ಬರಲಿಲ್ಲ. ಶರಣಬಸಪ್ಪನವರು ಎಂದೂ ಹೂ ಪತ್ರಿಗಳನ್ನು ಚೂಟಿ ಹರ್ಕೊಂಡು ಬರಲಿಲ್ಲ. 40 ವಾಡದ ವೀರೇಶ್ವರ ಶರಣರು ಎಂದು ಹೂ ಪತ್ರಿಗಳನ್ನ ಕೈಯಿಂದ ಚೂಟಿ ಹರ್ಕೊಂಡು ಬರಲಿಲ್ಲ. ಗಾಳಿಗೆ ಉದುರಿ ಏನು ಬೀಳುತ್ತಿದ್ವು ಅವನ್ನ ತಂದು ಅವುಗಳನ್ನೇ ಲಿಂಗೈನಿಗೆ ಅರ್ಪಣ ಮಾಡ್ತಿದ್ರು. ನಾವು ನೋಡ್ಬೇಕ್ರಿ, ಗಿಡಕ್ಕೆ ಗಿಡ ಬೋಳು ಮಾಡಿ ಕೋಟಿ ಬಿಲ್ವಾರ್ಚನೆ ಮಾಡಿದೀವ್ರಿ. ಏನು ಕಸರತ್ತು ಮಾಡಿ ಗಿಡ ಹಾಳು ಮಾಡಿದಿ, ಪ್ರಕೃತಿ ಹಾಳು ಮಾಡಿದಿ, ಏನು ದೊಡ್ಡದು ಮಾಡಿದಿ? ಇದು ಅಲ್ಲ, ಇದು ಶರಣರ ಧರ್ಮ ಅಂತದ್ದು. ಆ ಪ್ರಕೃತಿಯೊಳಗೆ ಅರಳಿದ್ದನ್ನ ನೋಡಿ ಆನಂದ ಪಡೋದು ಕೂಡ ಒಂದು ಶಿವ ಪೂಜೆ ಅದ. ವಿಜಯ ಮಹಂತಜ್ಜ ಅವರು ಚಿತ್ತರಿಗೆ ಮಹಂತ ಶಿವಯೋಗಿಗಳು ಇಳಕಲ್ಲಿನಿಂದ ಕುದುರೆ ಮ್ಯಾಗ ಚಿತ್ತರಿಗಿಗೆ ಹೋಗೋ ಮುಂದೆ ದಾರಿಯೊಳಗೆ ಹುಣಗುಂದದ ಹತ್ರ ಕಾಡಗಿ ಹಳ್ಳ ಅಂತ ಒಂದು ಹಳ್ಳ ಬರ್ತದೆ. ಅಲ್ಲಿ ಈ ಅಂಬ್ರಿ ಹೂವು ಅಂತ ಆಗ್ತಿದ್ದು, ಯೆಲ್ಲೋ ಕಲರ್ ಆಗ್ತಿದ್ದು ನೋಡ್ರಿ. ಹಳ್ಳ್ಯಾಗ ನಮ್ಮ ರೈತರು ಅದನ್ನ ಚಾ ಮಾಡಾಕ್ ಬಳಸ್ತಿದ್ರು, ಹೂವು ಹಾಕಿ ಚಾ ಮಾಡ್ತಿದ್ರು. ಎಷ್ಟು ಅದ್ಭುತ ಇರ್ತಿತ್ತು ಅದು ಚಾ, ಆರೋಗ್ಯ ಚಲೋ ಇರ್ತಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಕುಡ್ದೀವಿ, ರೈತರು ಹೊಲಕ್ಕೆ ಹೋದಾಗ ಅದರಲ್ಲೇ ಚಾ ಮಾಡೋದು, ಬೆಲ್ಲ ಹಾಕೋದು, ಆ ಹೂ ತಂದಾಕಿ ಕುದಿಸ್ಬಿಟ್ರೆ ಅದ್ಭುತ ಚಹಾ ಅದು. ಈಗ ನಮ್ಮ ಡಾಕ್ಟರ್ ಹೆಗ್ಗಡೆ ಅವರು ಅದನ್ನ ಹೇಳಕತ್ತೀರಿ, ಇದನ್ನ ಹಾಕೊಂಡು ಕುಡೀರಿ ಅಂತ. ಅವು ಸಿಗ್ತಾವರ ಎಲ್ಲಿ? ಪೂರ್ಣ ಶುಗರ್ ಹೆಚ್ಚಾದ್ಮೇಲೆ ಇದನ್ನ ಹಾಕೊಂಡು ಕುಡೀರಿ, ಶುಗರ್ ಡೌನ್ ಆಗುತ್ತೆ ಅವ್ರು ಹೇಳಕತ್ತಾರೆ.
ಇದನ್ನು ನಮ್ಮವ್ರು ಮೊದಲ ಮಾಡಿ ಹೋಗ್ಯಾರ, ಇದನ್ನು ಕೈ ಬಿಟ್ಟು ಗದ್ಲಕ್ಕೆ ಬಿದ್ದೀವಿ ನಾವೆಲ್ಲ. ನಿಮಗೆ ಹೇಳ್ತೀನಿ, ಭಾಳ ಅಪರೂಪ ಹೂವು ಅದನ್ನು ಹಾಕಿ ಮಾಡ್ತಿದ್ರು ನೋಡಿ, ಅಂಬ್ರಿ ಹೂವು. ಅದನ್ನು ನೋಡಿ ಹಿಂಗೆ ಲಿಂಗಯ್ಯನ ಹಿಡ್ಕೊಂಡು ಅಪ್ಪ ಅವರು ತೋರಿಸ್ತಿದ್ರಂತ. ಅಪ್ಪ ಲಿಂಗಯ್ಯನವರೇ, ನೀವು ಸೃಷ್ಟಿ ಮಾಡಿದ್ದು ನಿಮಗೆ ಅರ್ಪಣ ಅಂತ ಲಿಂಗಯ್ಯಗೆ ತೋರಿಸಿ ನಮಸ್ಕಾರ ಮಾಡಿ ಹೋಗ್ತಿದ್ರಂತ. ಎಂತೆಂಥ ಮಹಾನುಭಾವರಾಗ್ಯಾರ ನಮ್ಮ ನಾಡಿನೊಳಗೆ. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ. ಹಾಮ ನಾಯಕ್ ಅಂತ ಕನ್ನಡದ ಬಹಳ ದೊಡ್ಡ ಸಾಹಿತಿಗಳಾಗಿ ಹೋದರು, ಈಗಿಲ್ಲ ಅವರು. ಬಹಳ ದೊಡ್ಡ ಸಾಹಿತ್ಯವನ್ನ ರಚನೆ ಮಾಡಿದವರು. ಅವರ ಸೂಲಂಗಿ ಕೃತಿಯನ್ನು ಓದಬೇಕು ನೀವೆಲ್ಲ, ಭಾಳ ಚಲೋ ಅದು, ಭಾಳ ಅಪರೂಪದ ಕೃತಿ ಅದು. ನಿಮಗೆ ಹೇಳ್ತೀನಿ, ಅವರು ಬೆಂಗಳೂರಿನಲ್ಲಿರುವಾಗ ಮನೆ ಮುಂದೆ ಗಾರ್ಡನ್ನು ನಸುಕಿನಲ್ಲಿ ಏಳುವ ರೂಢಿ. ಬಾಗಲ ತೆಗೆದು ಹೊರಗೆ ಬಂದರು. ಬಂದಾಗ ಅವರ ಮನೆಯ ಹೂದೋಟದೊಳಗೆ ಒಂದು ಮಲ್ಲಿಗೆಯ ಬಳ್ಳಿ, ಆ ಬಳ್ಳಿಯೊಳಗೆ ಆಗ್ತಾನೆ ಒಂದು ಮೊಗ್ಗು ಅರಳುತ್ತಾ ಇತ್ತು. ಗಿಡದಿ ನಗುತ್ತಿರುವವು ಪ್ರಕೃತಿ ಸಖನಿಗೆ ಚಂದ. ಎಷ್ಟು ಆನಂದ ಕೊಟ್ಟದವರಿಗೆ ಅಂದ್ರೆ ಅದನ್ನವರು ಒಂದು ಚುಟುಕು ನುಡಿಯಾಗಿ ಬಳಸ್ಯಾರ, ಬರದಾರ. ಅದು ಅರಳುವಾಗ ಅದು ಎದುರಿಗೆ ನಿಂತ್ಕೊಂಡು ಹಾಮಾನಾಯಕರು ಆ ಬಳ್ಳಿಯನ್ನು ಹೆಂಗೆ ಕೈಯಾಗಿ ಹಿಡ್ಕೊಂಡು ಅಂತಾರ, ಓ ಮಲ್ಲಿಗೆ ಹೂವೇ ಕಾಕಡ ನೀಯಂತ ಪಾಕಡ, ಓ ಮಲ್ಲಿಗೆ ಹೂವೇ ಕಾಕಡ ನೀಯಂತ ಪಾಕಡ, ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಡಬಡ, ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಡಬಡ, ಒಂದೇ ದಿನದ ಜೀವನ ಆದರೂನು ಪಾವನ, ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ ಅಂತ ಕೈ ಮುಗಿತಾರೆ. ಪ್ರಕೃತಿಯನ್ನ ಪ್ರೀತಿ ಮಾಡುವಂತ ಹಾಮ ನಾಯಕರು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಪುರುಷಂಗೆ ಚಂದ. ಹೊಸದಾಗಿ ಮದುವೆ ಆದಾಗ ಮೊದಲನೇ ಸಲ ಹೆಂಡತಿನ ಕರೆಯಾಕ ಕಲಬುರಗಿ ಬಸ್ ಸ್ಟ್ಯಾಂಡಕ್ಕೆ ಬಂದು ನಿಂತಾನ. ಮುಂಜಾಲೆ ಯಾವ ಅಂಗಡಿನೂ ತೆಗೆದಿರಂಗಿಲ್ರಿ, ಆದ್ರೆ ಮುಂಜಾನೆ ಹೂಗಾರರು ಎದ್ದ ಕಾಯಕ ಮಾಡ್ತಿರ್ತಾರೆ. ಇಲ್ಲಿ ನೋಡ್ಬೇಕು ಎಷ್ಟು ಜನ ಹೂಗಾರರು. ನಿನ್ನೆ ಒಬ್ಬ ತಾಯಿಯನ್ನು ಮಾತಾಡಿಸ್ತಿದ್ದೆ ನಾನು. ಅವ್ವ, ಈ ಪತ್ರಿ ಎಲ್ಲಿಂದ ತಗೊಂಡು ಬರ್ತೀರಿ? ಆನಂದ್ ಸರ್ ನಾವು ಹೋಗೋ ಮುಂದೆ ಕೇಳಿದೆ, ಈ ಪತ್ರಿ ಎಲ್ಲಿಂದ ತಗೊಂಡು ಬರ್ತೀರಿ? ಯಪ್ಪ, ದೂರ ಹೋಗಿ ತಗೊಂಡು ಬರ್ತೀವಿ. ಇದೊಂದು ಗುಂಪಿಗೆ ಏನವ್ವ? ಇದು ಒಂದು 10 ರೂಪಾಯಿ ಅಪ್ಪ. ಶರಣಬಸಪ್ಪ ಎಂತೆಂಥವ್ರನ್ನ ಬದುಕಿಸ್ತಾನ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ತಾಯಿ ಇಷ್ಟು ಪತ್ರಿ ತಂದು ಇಟ್ಕೊಂಡು ಕುಂತು ಒಂದು 10 ಗುಂಪು ಒಂದು ದಿನಕ್ಕೆ ಮಾರಿದ್ರೆ 100 ರೂಪಾಯಿ ಅವರ ಬದುಕಿಗೆ ಶರಣಪ್ಪ ಕೊಡಿಸ್ತಾನಲ್ಲ, ಇದು ಶರಣರು ಮಾಡಿದ ದೊಡ್ಡ ಧರ್ಮ. ಮಾರ್ನಿಂಗ್ ಟೈಮ್ ಹೂ ಮಾರವರೇ ಬಂದಿರ್ತಾರೆ ಎಲ್ಲ ಕಡೆ. ನೋಡ್ರಿ ನೀವು, ಹಾದ್ಯಾಗ ಬೀದ್ಯಾಗ ಬಸ್ ಸ್ಟ್ಯಾಂಡ್ನಾಗ ಅವರ ಇರ್ತಾರೆ. ಇವ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದ, ಮೊದಲು ಹುರುಪು, ಮೊದಲ ಸಲ ಹೊಂಟಾನೆ ಹೆಂಡ್ತಿನ ಕರೆಯಕ್. ಮುಂದೆ ಕರೆಯಕ್ ಹೋಗ್ತಾನೋ ಬಿಡ್ತಾನ, ಆ ಮಾತು ಬೇರೆ. ಮೊದಲು ಸಲ ಹೋಗೋ ಮುಂದೆ ಒಳ್ಳೆ ಹುರುಪು. ಅವರು ಭಾರಿ ಅವತ್ತು ತಯಾರಾಗೇ ನಿಂತಿರ್ತಾರೆ. ಇವತ್ತು ನಮ್ಮ ಹಿರಿಯ ಬರ್ತಾನೆ ಅದಕ್ಕೆ ಕರೆಯಕ್ ಮುಂದೆ ಹಾಳಾಗಿ ಹೋಗ್ಲಿ ಅಂತಾರ. ಹಂಗಾಗ್ಯಾವ ಈಗೆಲ್ಲ ಜೀವನಗಳು, ಹಂಗಾಗ್ಯಾವ. ಈ ಪ್ರೀತಿ ಕೊನೆಯವರೆಗೆ ಇರೋದೇ ಇಲ್ಲ. ಭಾಳ ಜನರ ಸುದ್ದಿ ಹಿಂಗಾದ. ಮತ್ತು ಚಲೋ ಇದ್ದವ್ರ ಸುದ್ದಿ ನನಗೇನು ವಿರೋಧ ಇಲ್ಲ, ಆನಂದಿರ್ರಿ ನೀವು. ನಿಮಗೆ ಹೇಳ್ತೀನಿ, ನೋಡಿದ ಮಲ್ಲಿಗೆ, ಅಪರೂಪ ಮೈಸೂರು ಮಲ್ಲಿಗೆ 1 kg ಕಟ್ಟಿಸ್ಕೊಂಡ, ಬ್ಯಾಗ್ನಾಗ ಹಾಕ್ಕೊಂಡ. ಹೇಗೆ ನೋಡೋತ್ತಿಗೆ ಅಲ್ಲಿ ಅಯ್ಯಂಗಾರ್ ಬೇಕರಿ ತೆಗೆದಿತ್ತು. ಅವರು ಮುಂಜಾನೆ ಬ್ರೆಡ್ ಬಿಸ್ಕಿಟ್ ಮಾರಕ್ಕೆ ತೆಗೆದಿರ್ತಾರೆ. ಅಲ್ಲಿಗೆ ಹೋದ. ಮೈಸೂರು ಮಲ್ಲಿಗೆಗೆ ಕಾಂಬಿನೇಷನ್ ಯಾವುದು ಅಂದ್ರೆ ಮೈಸೂರು ಪಾಕ್. ಅದಕ್ಕೆ ಯಾಕೆ ಪಾಕ್ ಅನ್ಬೇಕು ಅಂತ ಕೆಲವು ಜನ ಮನೆ ಚರ್ಚೆ ಮಾಡಿದ್ರು ಅದನ್ನು. ಮತ್ತೆ ಪಾಕ್ ಅನ್ನೋದ ಕೇಕ್ ಅಂತೀರೇನು? ಪಾಕಿಸ್ತಾನ ಆದ್ರೆ ಕೇಕ್ ಫಾರಿನರ್ಸ್. ಅದು ನಿಮ್ಮದೇನು ಅರ್ಥ? ಪಾಕ ಯಾಕಂದ್ರೆ ಅದೊಂದು ಸಿಹಿ ಪದಾರ್ಥದ ಪಾಕ. ಆ ಪಾಕವನ್ನು ಕಂಡಿಡಿದವರು ಮೈಸೂರಿನವರು, ಅದಕ್ಕಾಗಿ ಮೈಸೂರು ಪಾಕ ಅಷ್ಟೇ. ಆ ಪಾಕ ಅನ್ನೋದು ಅದನ್ನ ಯಾಕೆ ಹಂಗೆ ವಿಚಾರ ಮಾಡ್ತೀರಿ? ಅಲ್ಲಿ ಗುರು ಸ್ವೀಟ್ ಅಂತದ ಮೈಸೂರಾಗ. ಅವ್ರ ಮನೆಗೆ ನಾನು ಪೂಜಾಕ್ಕೆ ಹೋಗಿದ್ದೆ. ಲಿಂಗಾಯತರು ಭಾಳ ಭಕ್ತಿವಂತರು. ಅವರ ಹಿರಿಯ ತಂದೆಯವರೇ ಈ ಪಾಕನ್ನ ಮಾಡುವುದನ್ನು ಕಂಡುಹಿಡಿದವರು. ಅದೇ ಮನೆತನ ಮೈಸೂರೊಳಗೆ ಗುರು ಸ್ವೀಟ್ ಅಂತದ, ಭಾಳ ಅದ್ಭುತ ಮಾಡ್ತಾರೆ. ಮೈಸೂರು ಪಾಕ್ 1 kg ತಗೊಂಡ, ಬ್ಯಾಗ್ನಾಗ ಇಟ್ಕೊಂಡು ಹಿಂಗೆ ತಿರ್ಗಾಕ ಬಸ್ ಬಂದ ಬಿಡಿತು. ಕಲಬುರಗಿ ಕಾಳಗಿ ಮಟ್ಟ ಬಿಟ್ಟ ಕರ್ಕೊಂಡು ಬರಾಕ ಹೋಗೋತ್ತಿಗೆ ಅವ್ರ ಪಾಪ ಮುಂಜಾನೆ ಎದ್ದು ತಯಾರಾಗಿ
ಮನೆ ಮುಂದೆ ಏನರ ಸಪ್ಪಳ ಆದ್ರೆ ಬಗ್ಗೆ ನೋಡ್ತಿದ್ರು ಅವ್ರಿಗೆ, ತಿರುಗಿ ಬರ್ತಾರೆ. ನೀವು ಹೋಗೋದಕ್ಕೆ ಬಾಗಲಾಗ ನಿಂತ್ಕೊಂಡು ಬ್ಯಾಗ್ ಇಸ್ಕೊಂಡ್ರು, ಕುಲು ನಕ್ಕರು, ಬರ್ರಿ ಒಳಗೆ ಬರ್ರಿ. ಅವಗೂ ಭಾಳ ಖುಷಿ. ತಗೋ ಅಂತ ಕೈ ಹಾಕ್ಕೊಟ್ಟ. ಏನ್ರಿ ಅಂತ ಕೇಳಿದ್ಲು. ಇವ ಹೇಳ್ದ, ನೀನ ತೆಗೆದು ನೋಡು. ಪಾಪ ಹೇಗೆ ಬ್ಯಾಗ್ ಅಗಲು ಮಾಡಿ ನೋಡಿದ್ಲು. ಏನು ಘಮಘಮ ಅನ್ನುವಂಥ ಮೈಸೂರು ಮಲ್ಲಿಗೆ. ಭಾಳ ಖುಷಿ ಆಯಿತು. ಮುತ್ತೈದೇ ಸೌಭಾಗ್ಯ, ಮಡದಿ ಮುಡಿಯುವ ಸಲುವಾಗಿ ನನ್ನ ಪುರುಷ ತಾಳಿ ಕಟ್ಟಿದ ಯಜಮಾನ ತಂದಾನಂದ್ರ ಇದೆಂಥ ಭಾಗ್ಯ ಅಂತ ಕೈಯಾಗ ತಗೊಂಡು ಖುಷಿ ಪಟ್ಲು. ಒಳಗೆ ಹೋಗಿ ನಿಲುಗನ್ನಡಿಯ ಮುಂದೆ ನಿಂತ್ಕೊಂಡು ಮುಡಿಯೊಳಗೆ ಮುಡ್ಕೊಂಡು ಹೊರಗೆ ಬಂದಾಗ DVG ಬರ್ದಾರ ಈ ಮಾತನ್ನ, ಮಡದಿ ಮುಡಿದಿರುವ ಹೂ ಪುರುಷಂಗೆ ಚಂದ. ಆಕೆ ಮುಡ್ಕೊಂಡು ಬಂದ್ಲು, ಆಕೆಗೂ ಖುಷಿ ಕೊಟ್ಟು. ಹೂ ಮುಡ್ಕೊಂಡು ಬಂದಿರುವ ಮಡದಿಯನ್ನು ನೋಡಿ ಇವ ಖುಷಿ ಪಟ್ಟ. ಅದ ಖುಷಿಯೊಳಗೆ ಆಕಿ ತಗೊಳ್ರಿ ಅಂತ ಹಿಂಗೆ ಮುಂದೆ ಹಿಡಿದ್ಲು. ಏನು ಮೈಸೂರು ಪಾಕ, ಅದರೊಳಗೆ ಒಂದು ಪೀಸ್ ತಗೊಂಡು ಮೊದಲು ತಿನ್ನಲಿಲ್ಲ, ಮುಂದೆ ತಿನ್ನೋದೈತಿ. ಇದು ಮೊದಲನೇ ಸಲ ಅಲ್ಲ, ಮೊದಲು ತಿನ್ನಲಿಲ್ಲ, ಮುಂದೆ ಎಲ್ಲಾರ ತಿಂದು ಬಂದು ಗಪ್ಪನ ಮಲಗುತ್ತಾನೆ. ಆಕೆ ಉಂಡಾಳೋ ಉಪವಾಸದೊಳಗೆ ಮುಂದೆ ಕೇಳಲ್ಲ ಅವ, ಈಗಂತೂ ಅಟ್ಟು ಮಾಡ್ತಾನೆ. ಮೊದಲು ತಗೊಂಡು ಬಾಯಿ ತೆಗಿ ಅಂತ ಬಾಯಾಗಿಟ್ಟ. ಅವಳಿಗೂ ಖುಷಿ. ಆಕೆ ಒಂದು ಪೀಸ್ ತಗೊಂಡು ಇವನು ಬಾಯಾಗಿಟ್ಲು. ಒಂದು ಹೂ ಸತಿಪತಿಗಳ ಮಧ್ಯದೊಳಗ ಸಾಮರಸ್ಯದ ಆನಂದವನ್ನು ಕೊಡುತ್ತದೆ. ಎಷ್ಟು ಚಂದ ಬರ್ದಾರ. ಗಿಡದಿ ನಗುತ್ತಿರುವ ಹೂವು ಪುರುಷಂಗೆ ಚಂದ, ಪ್ರಕೃತಿ ಪುರುಷಂಗೆ ಚಂದ. ಮಡದಿ ಮುಡಿದಿರುವ ಹೂವು ಪುರುಷಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಂಗೆ ಚಂದ. ಶರಣಬಸಪ್ಪನ ದೇಗುಲಕ್ಕೆ ಬರುವಾಗ ಹೂ ತಗೊಂಡು ಬರ್ತೀವಿ, ಹೂ ಮಾಲೆ ತಗೊಂಡು ಬರ್ತೀವಿ. ಅಪ್ಪನಗ ಗದ್ದಿಗೆಗೆ ಅರ್ಪಣ ಆಗ್ತದ. ಅರ್ಪಣ ಆದ ಮೇಲೆ ಬ್ಯಾಗ್ನಾಗ ಇಟ್ಕೊಂಡು ಬಂದೀವಿ. ಹಂಗ ಬೇಕು ಹಂಗ ಪೂಜಾಕ್ಕೆ ಅರ್ಪಣ ಆಗಿ ಅವರು ಮರಳಿ ನಮಗೆ ಕೊಡುವಾಗ ಮಡಿ ವಸ್ತ್ರದೊಳಗ ಉಡಿಯೊಳಗ ಭಕ್ತಿ ಭಾವನೆಯಿಂದ ಅದನ್ನ ಇಸ್ಕೋತೀವಿ, ಕಣ್ಣಿಗೊತ್ಕೋತೀವಿ, ತಲೆ ಮ್ಯಾಗ ಇಟ್ಕೊಳ್ತೀವಿ. ವ್ಯಾಪಾರಸ್ಥರಿದ್ರೆ ಅದನ್ನು ತಗೊಂಡೋಗಿ ಗಲ್ಲಾಪೆಟ್ಟಿಗೆ ಒಳಗೆ ಹಾಕ್ತೀವಿ. ಅಪ್ಪ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆತನಕ್ಕೆ ಸುಖ ಆಗಲಿ ಶರಣಪ್ಪ. ಈ ಮಾತು ಸುಳ್ಳಲ್ಲ, DVG ಬರೆದದ್ದು. ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಂಗೆ ಚಂದ. ಕೊನೆಗೊಂದು ಮಾತನ್ನ ಬರೀತಾರ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ. ಒಂದು ಪುಟ್ಟಿ ಹೂ ಇಟ್ಕೊಂಡು ಬಂದು ಕುಂತಾಳ ಶರಣಪ್ಪನ ಗುಡಿ ಮುಂದೆ. ಹೂಗಾರ ಹೆಣ್ಮಗಳು ಅವು ಬೆಳಗ್ಗೆ ಮಾರಾಟ ಆಗಿ ಜನ ಕಾಂಚಾಣ ಬಂತು ಅಂದ್ರೆ ಇಷ್ಟು ಆನಂದ ಆಗ್ತದ. ಹೋಗೋ ಮುಂದೆ ಮತ್ತೊಂದು 10 ರೂಪಾಯಿ ಶರಣಪ್ಪನ ಉಂಡಿ ಡಬ್ಬಿಗೆ ಹಾಕಿ, ಯಪ್ಪ ಇವತ್ತು ಹೂವಿನ ವ್ಯಾಪಾರ ಚಲೋ ಮಾಡಿದಿ ಯಪ್ಪ, ದಿನ ಹಿಂಗ ಮಾಡಿಸು, ನಿನಗ ನಿತ್ಯವೂ ಭಕ್ತಿಯ ಮಾಲೆಯನ್ನು ಹಾಕ್ತೀನಿ ಅಂತ ಒಬ್ಬ ಹೂಗಾರ ಹೆಣ್ಮಗಳು ಕೂಡ ಆನಂದ ಪಡ್ತಾ ಮನೆಗೆ ಹೋಗ್ತಾಳ. ಒಂದು ಹೂ ಸೃಷ್ಟಿಯೊಳಗ ಇಷ್ಟು ಜನರಿಗೆ ಆನಂದ ಕೊಡ್ತದ. ಹೂವಿನ ನಿಜವಾದ ಆಯುಷ್ಯ ಎಷ್ಟು ಅಂದ್ರೆ ಕೇವಲ 1 ದಿನ ಮಾತ್ರ. 1 ದಿನದೊಳಗ ಇಷ್ಟು ಜನರಿಗೆ ಆ ಹೂ ಆನಂದ ಕೊಡ್ತದ. ತೊಟ್ಲಕ್ಕೆ ಹೂ ಯಾಕೆ ಕಟ್ಟಿದ್ರು ಅಂದ್ರ 1 ದಿನದ ಹೂವೇ ಇಷ್ಟು ಸಾರ್ಥಕ ಬದುಕನ್ನು ಬದುಕ್ತದ ಅಂದಮೇಲೆ ಅರಿವಿನ ಜನ್ಮಕ್ಕೆ ಬಂದು ತೊಟ್ಟಿಲಲ್ಲಿ ಮಲಗಿ ಹೆಸರನ್ನ ಇಟ್ಟುಕೊಂಡಿರುವಂತ ಓ ಮಾನವ, ನೀನು ಕೂಡ ಹೂವಿನಂತೆ ನಿನ್ನ ಜೀವನವನ್ನ ಸಾರ್ಥಕ ಮಾಡಿಕೋ. ಅದನ್ನೇ ಅಪ್ಪ ಅವರು ಬಸವಣ್ಣನವರು ಹೇಳಿದರು, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು. ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಎಷ್ಟು ಚಲೋ ಮಾತು ಹೇಳ್ತಾರೆ ಬಸವಣ್ಣನವರು. ನೀ ಎಷ್ಟು ದಿನ ಬದುಕಿದೆ ಅನ್ನೋದು ಬಹಳ ಮುಖ್ಯ ಅಲ್ಲ, ನಿನ್ನ ಬದುಕು ಎಷ್ಟು ಲೇಸಾದ ಬದುಕಾಗ್ಯದ. ಹೂವಿನಂತೆ ನಿನ್ನ ಬದುಕು ಎಷ್ಟು ಪರಿಮಳದಿಂದ ಕೂಡ್ಯದ, ಎಷ್ಟು ಜನರಿಗೆ ಆನಂದ ನೀಡ್ಯದ, ಯಾವ ಧನ್ಯತೆಯಿಂದ ಜೀವನ ಸಾಗ್ಯದ. ಇದರ ಅರಿವಿನೊಟ್ಟಿಗೆ ನಿನ್ನ ಬದುಕು ಸಾಗಿದ್ರ ನೀನು 100 ವರ್ಷ ಬದುಕೋದು ಬೇಕಾಗಿಲ್ಲೋ. 1 ದಿನ ಬದುಕಿದರೂ ಕೂಡ ಅದು ಶರಣರ ದೃಷ್ಟಿಯೊಳಗ ಸಾರ್ಥಕವಾದ ಜೀವನ, ಸಾರ್ಥಕವಾದ ಜೀವನ. ಜೋರ್ ಬಡೀರಿ ಒಂದ್ಸಲ.
ಏನು ಚಪ್ಪಳಿ ಬಡಿಯೋರಿಗೆ ನಾನೇನು ರೊಕ್ಕ ಗಿಕ್ಕ ಕೇಳೋದಿನೇನು? ಏನಿಲ್ಲ, ಪುಕ್ಕಟ್ಟೆ ಆನಂದವಾಗಿ ಕುಂತೀರಿ, ಚಪ್ಪಾಳೆ ತಟ್ರಿ, ಖುಷಿ ಪಡ್ರಿ, ಎಂಜಾಯ್ ಮಾಡ್ರಿ. ಪ್ರವಚನದೊಳಗೆ ಹಿಂಗಿರ್ಬೇಕಲ್ರಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈ ಆಸ್ಪತ್ರೆಯೊಳಗೆ ಅಡ್ಮಿಟ್ ಮಾಡಿದಾಗ ಹೊರಗೆ ಕುಂತಿರ್ತಾರೆ ನೋಡ್ರಿ, ಹಿಂಗ್ಯಾಕೆ ಕುಂಡ್ರಬೇಕು? ಕುಂದ್ರಬೇಕು ಯಾಕೆ? ಹಿಂಗೆ ಕುಂದ್ರೋ ರೂಢಿ ಮಾಡಿಕೊಂಡು ಜೀವನ ಪರ್ಯಂತ ಹಿಂಗ ಕುಂಡ್ರೋದು ಹಾಕದ್ರಿ. ಆರಾಮ್ ಹ್ಯಾಪಿ ಆಗಿರ್ರಿ, ಸಂತೋಷ ಪಡ್ರಿ, ಶರಣರ ಸ್ಥಾನದೊಳಗೆ ಕೂತೀರಿ, ನಾಲ್ಕು ಚಲೋ ಮಾತುಗಳನ್ನು ಕೇಳುವಾಗ ಎಂಜಾಯ್ ಮಾಡ್ರಿ, ಖುಷಿ ಇರ್ರಿ. ಇದೆಲ್ಲರೂ ಮಾರ್ಕೆಟ್ನಾಗ ಸಿಗ್ತದೆ, ಬಜಾರ್ದಾಗ ಹೋದ್ರೆ ದಿನಸಿ ಅಂಗಡಿಯಾಗ ಸಿಗ್ತದೆ, ಆಸ್ಪತ್ರೆಗೆ ಸಿಗ್ತದೆ, ಕ್ಲಬ್ನಾಗ ಸಿಗ್ತದೆ, ಬಾರ್ನಾಗ ಸಿಗ್ತದೆ, ಎಲ್ಲಿ ಸಿಗೋದಿಲ್ಲ. ಅದು ಸಿಗಬೇಕು ಅಂದ್ರೆ ಶರಣನ ಪ್ರವಚನ ಕೇಳುವಾಗಲೇ ನಿಮಗೆ ಸಿಗಬೇಕು. ಹಾ, ಹಿಂಗಿರ್ಬೇಕು ನೋಡ್ರಿ. ಅಪ್ಪನ ಗದ್ದಿಗೆ ಮುಟ್ಟಬೇಕು ನಿಮ್ಮ ಸೌಂಡ, ಅಂದ್ರೆ ನಮಗೆ ಇವು ಜೀವಂತ ಅದಾವಂತ ಗೊತ್ತಾಕೈತಿ. ಇಲ್ಲಾಂದ್ರೆ ಹೋಗ್ಯಾವೋ ಏನೋ ಅನುಮಾನ. ಎಂಜಾಯ್ ಮಾಡ್ರಿ, ಖುಷಿ ಪಡ್ರಿ, ಸಂತೋಷವಾಗಿರ್ರಿ. ಅದಕ್ಕೇನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಖರ್ಚಿಲ್ಲ, ಏನಿಲ್ಲ. ಚಪ್ಪಾಳೆ ಬಡದ್ರಿ ಏನು ದಂಡ ಹಾಕಲ್ಲ, ಅದಕ್ಕೇನು ಖರ್ಚಿಲ್ಲ. ಹೋಗೋ ಮುಂದೆ ಅಪ್ಪ 4 ಸಲ ಬಡದ್ರೆ 400 ಕೊಡಬೇಕು, 5 ಸಲ ಬಡದ್ರೆ 500 ಕೊಡ್ಬೇಕು, ಹಿಂಗೇನ್ರ ಐತೇನು? ಏನು ಆರಾಮ್ ಬರೋದದ. ನೀವು ಬರೋದ್ರಾಗ ಚಂದ ಕುರ್ಚಿ ಹಾಕಿರ್ತಾರ, ಬಂದು ಖಾಲಿ ಇದ್ದು ಕುರ್ಚಿ ಕುಂಡ್ರೋದದ. ಆರಾಮ್ ಅಪ್ಪ ಅವ್ರು ಹೇಳ್ಕೋತ ಹೊಂಟಾರ, ಕೇಳ್ಕೋತ ಕೂಡೋದು. ಅವ್ರಿಗೆ ಯಾವಾಗ ಬಿಡ್ತಾರ ಹೇಳೋದದ, ಆರಾಮ್ ಮನೆ ಕಡೆ ಹೋಗೋದದ, ಅಪ್ಪನ ಪ್ರಸಾದ ಅಟ್ಟು ತಗೊಳ್ಳೋದದ, ಆನಂದವಾಗಿರೋದದ. ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ, ತಣ್ಣಗೆ ಬರೋದು, ತಣ್ಣಗೆ ಕೂಡೋದು, ತಣ್ಣಗೆ ಕೇಳೋದು, ತಣ್ಣಗೆ ಪ್ರಸಾದ ತಗೊಳ್ಳೋದು, ತಣ್ಣಗೆ ಮನೆ ಕಡೆ ಹೋಗೋದು, ತಣ್ಣಗೆ ಮಲಗೋದು, ಜೀವ ಇದ್ರ ಮುಂಜಾನೆ ಎದ್ದೇಳೋದು, ಎಲ್ಲ ಸುಡುಗಾಡಿಗೆ ಹೋಗೋದಾಗ. ಇಟ್ಟು ತಣ್ಣಗದ ಇದು ಜೀವನ. ಹಿಂಗಿರ್ಬೇಕು, ಹಿಂಗಿರೋದೇ ಜೀವನ ಅದ. ಶರಣರು ಹಿಂಗ ಬದುಕ್ಯಾರ, ಆನಂದವನ್ನೇ ಹಂಚಾರ, ಆನಂದವಾಗೇ ಇದ್ದಾರೆ. ಆನಂದವಾಗಿರುವುದೇ ಧರ್ಮದ ಜೀವನ ಅದ. ಎಷ್ಟು ಕೋಟಿ ಕೊಟ್ಟರು ಇದು ಹೊರಗೆ ಸಿಗೋದಿಲ್ಲ. ಅವು ಬೇರೆ ಅದಾವ್ರಿ, ಮತ್ತೆ ಸಿಟ್ಯಾಗ ಹುಟ್ಟ್ಯಾವ. ಈಗ ಇವು ಮನ್ಯಾಗ ನಗಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಕ್ಲಬ್ನ್ಯಾಗ ನಗ್ತಾವ. ಲಾಫಿಂಗ್ ಕ್ಲಬ್ ಅಂತ ಮಾಡ್ಯಾರ ನೋಡ್ರಿ, ಅದಕ್ಕೆ ಮೆಂಬರ್ಶಿಪ್ ಆಗೋದು, ಅದಕ್ಕೆ ವರ್ಷಕ್ಕೆ ಇಟ್ಟು ಫೀಸ್ ಕಟ್ಟೋದು. ಅವ ಮುಂದೆ ಕುಂದಿಸ್ಕೊಂಡ ಅದು ನಗುವರ ಚಂದ ಬರ್ತದ ಅಂತೀರ, ಹಿಂಗ ನಗ್ತಾವ. ಅದನ್ನ ನೋಡಿ ಆಗ್ತಾವ. ಅದು ಸಹಜ ನಗು ಅಲ್ಲ, ಅದು ವಿಕಾರದ ನಗು. ಅದು ಮತ್ತೊಂದಿಟ್ಟು ಆರೋಗ್ಯ ಕೆಡಿಸ್ತದ. ಇಲ್ಲೇನು ನಗುತ್ತೀರಲ್ಲ, ಇದು ಮಜಾ. ಇದು ನಮ್ಮ ಮಂದಿಗೆ ಇವು ಒಟ್ಟ ಗೊತ್ತಾಗಲ್ರಿ. ಚಪ್ಪಾಳೆ ಬಡೀರಿ ಅಂದ್ರೆ ಅಭಿಮಾನ ಕೆಲವ್ರಿಗೆ. ಮುಂಜಾನೆ ಒಬ್ಬರ ಬಡಿತಿರ್ತಾರ ಅಲ್ಲಿ, ಯಾಕಂದ್ರೆ ಬಡಿಲಿಲ್ಲವ್ರು ಸಾಯ್ತಾನೆ. ಸಾಯೋ ಸಂಕಟಕ್ಕೆ ಬಡಿಯಕ್ಕೆ ಹೋಗ್ಯ ನೀವು ಮುಂಜಾನೆ ಬಡಿಯಂಗಿಲ್ರಿ. ಒಬ್ಬರ ನೋಡ್ಬೇಕು, ಮುಂಜಾನೆ 10 ನಿಮಿಷ ಬಡಿಯೋದ ಬಡಿ, ಯಾರೂ ಇಲ್ಲ ಅಲ್ಲಿ, ಸ್ವಲ್ಪ ಬಡಿತಾನೆ. ಇಲ್ಲಿ ಶರಣಪ್ಪ ಅದಾನ, ಧರ್ಮ ಅದ, ನೀತಿ ಅದ, ಆನಂದ ಅದ, ಭಕ್ತಿ ಅದ, ಜ್ಞಾನ ಅದ. ಇಲ್ಲಿ ಬಡೀರಿ, ಮಜಾ ಸಿಗ್ತದ, ಖುಷಿ ಸಿಗ್ತದ. ಅಲ್ಲಿ ಬಡಿಯೋದು. ಇಲ್ಲ ಅಂದ್ರೆ ಇವು ವಯಸ್ಸಾದವು ಇರ್ತಾವ ನೋಡ್ರಿ, ಆ ಮೊಮ್ಮಕ್ಕಳು ಮುಂದೆ ಕುಂದಿರ್ಸ್ಕೊಂಡು ಅಲ್ಲಿ ಬಡಿತಿರ್ತಾವ. ರಾಜ 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 ಬಗ್ಯಾರ ಬಗ್ಯಾರ. ಅವ್ನು ನಾಳೆ ಮಗ ಒದ್ದು ಹೊರಗೆ ಹಾಕೋದಾನ, ಅವನ ಮುಂದೆ ಚಪ್ಪಾಳೆ ಬಡಿಯೋದು. ಅವ ಅದೇ ಅವದಾನ. ಶರಣಪ್ಪನ ಮುಂದೆ ಬಡಿಬೇಕು, ತತ್ವದ ಮುಂದೆ ಬಡಿಬೇಕು. ಶರಣಪ್ಪ ಸದ್ಗತಿಯನ್ನು ಕೊಡ್ತಾನ, ಮುಕ್ತಿಯನ್ನು ಕೊಡ್ತಾನ, ಸಂತೋಷವನ್ನು ಕೊಡ್ತಾನ. ಹೌದಲ್ರಿ? ಇದು ಅದ ಜೀವನದ ಸಿದ್ಧಾಂತ. ಇವತ್ತೊಂದಿನ ಬಡಿತೀರಿ, ನಾಳೆ ಮರಿತೀರಿ, ನನಗೆ ಗೊತ್ತದ. ನಾಳೆಗೆ ಬಡಿದ್ರೆ ಕೇಳ್ರಿ, ಮತ್ತೆ ನಾನೇ ನೆನಪು ಮಾಡಬೇಕು. ಆ ಮನೆಗೆ ಹೋಗಿ ಮನೆಗೆ ಅಂತ ನಾಳೆ ಬರೋದಕ್ಕೆ ಅವೆಲ್ಲ ಹೋಗೇ ಬಿಟ್ಟಿರ್ತಾವೆ. ಶಿವ ಶಿವ. ಹೌದಲ್ರಿ? ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಾರೇನು? ಚಂದ ಬದುಕೋ, ಆನಂದವಾಗಿ ಬದುಕಪ್ಪ. ಹೂವಿಗೆ ಒಂದು ದಿನದ ಆಯುಷ್ಯವನ್ನ ಭಗವಂತ ಕೊಟ್ಟ ಸಾರ್ಥಕತೆಯಿಂದ ಅದು ಬದುಕ್ತದ. ನಿನಗ ಹೂವಿನಂಗ ಆಯುಷ್ಯ ಕೊಟ್ಟಿಲ್ಲ, 100 ವಸಂತಗಳ ಸಂತಸದ ಜೀವನವನ್ನ ಕೊಟ್ಟಾನ ಭಗವಂತ. 100 years, 100 ವರ್ಷ
ವರ್ಷಗಳ ಸಂತಸದ ಜೀವನ ಇದು. ಆದ್ರೆ ಇವತ್ತು 100 ವರ್ಷ ಅನ್ನುವ ಗ್ಯಾರಂಟಿ ಉಳಿದಿಲ್ಲ. ಉಳ್ದದೇನ್ರಿ? ಇಲ್ಲ. 50 ತನ ಹೋದ್ರೆ ದೊಡ್ಡ ಕಸರತ್ತು. 50 ಮುಂದಿದ್ದವರು ಪುಣ್ಯವಂತರು, 60 ಮುಂದೆ ದಾಟಿದವರಂತೂ ಇನ್ನೂ ಪುಣ್ಯವಂತರು, 90 ದಂಡಿಗೆ ಬಂದವರೇ ಅವರೇ ಶತಾಯುಷಿಗಳು. ಇವತ್ತಿನ ಒಟ್ಟು ಲೆಕ್ಕಾಚಾರ. ಇವತ್ತು ಏನಾಗಿ ಬಿಟ್ಟದ ಜೀವನ ಅಂದ್ರೆ ಬಹಳ ಮಜಾ ಆಗ್ಯದ. 10ಕ್ಕೆ ಸೂಪರ್ ಏನ್ರಿ? 10ಕ್ಕೆ ಸೂಪರ್ ಅಗದಿ. ಏನು ನೋಡ್ಬೇಕು? ಬಾಲ್ಯದ ಜೀವನ, ಓಡಾಡೋ ಜೀವನ ಭಾಳ ಮಜಾ ಅನ್ನಿಸ್ತಿರ್ತದೆ. 10ಕ್ಕೆ ಸೂಪರ್, 20ಕ್ಕೆ ಪವರ್, 20ಕ್ಕೆ ಪವರ್, 30ಕ್ಕೆ ಫ್ರೆಜರ್. ಶುರುವಾತ್ ಮದುವೆ ಆತು, ಗೋಳಾಟ ಜೀವನ ಶುರುವಾತು. 30ಕ್ಕೆ ಫ್ರೆಜರ್, ಇವತ್ತಿನ ಲೋಡ್ ಹಿಂಗದಲ್ಲ, ಒತ್ತಡ, ಇದಕ್ಕೆ ರೋಗ ಬರಕತ್ತೇವ ನಮ್ಗೆ. 30ಕ್ಕೆ ಫ್ರೆಜರ್, 40ಕ್ಕೆ ಶುಗರ್, 50ಕ್ಕೆ ಢಮ. ಮುಂತರೋರು ಎಲ್ಲಿ ಉಳಿದಿದ್ದು? ಆಯ್ತು, ಕತ್ತಿನ ಮುಗೀತು. ಎಷ್ಟಾಗಿತ್ರಿ? 45 ಆಗಿತ್ತು. ಏನಾಗಿತ್ರಿ? ಹೋತ್ರಿ. ವಿಚಾರ ಮಾಡ್ರಿ. ದೇವರು ಮನುಷ್ಯನಿಗೆ ನಿಜವಾದ ಕೊಟ್ಟ ಆಯುಷ್ಯ 120 ವರ್ಷ. ಆದರೆ ಎಷ್ಟು ಜನ ಅದರ ಸದುಪಯೋಗದ ಭಾಗ್ಯಕ್ಕಾಗಿ ನಾವು ಆನಂದದ ಅನುಭೂತಿಯನ್ನು ಅನುಭವಿಸ್ತೀವಿ ಹೇಳ್ರಿ? ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗಿಸುತ್ತಾ ಬಾಳುವ ವರವನ್ನು ಬೇಡಬೇಕಂತ ಭಗವಂತನಲ್ಲಿ. ನಕ್ಕೋತ ಇರೋದು. ಮತ್ತು ಅಪ್ಪ ಅವ್ರು ಹೇಳಿಬಿಟ್ಟಾರಂತ ಹಾದ್ಯಾಗ ಬೀದ್ಯಾಗ ಹೋಗೋ ಮುಂದೆ ನಕ್ಕೋತ ಹೊಂಟಿರಿ. ಅಕ್ಕಪಕ್ಕದವ್ರಿಗೆ ಅನುಮಾನ ಬರ್ತದೆ, ಇದು ಯಾಕೋ ಇತ್ತಿತ್ತಲಾಗಿ ಹಿಂಗೆ ನಗಾಕತ್ತದ ಅಂದ್ರೆ ಇದನ್ನು ಧಾರವಾಡಕ್ಕೆ ಒಯ್ಬೇಕು ಅನ್ಬಾರ್ದು ಮಾತು. ಅದು ಒಂದು ದೊಡ್ಡ ಸಮಸ್ಯೆನ ಅದು. ಹಾಗಾಗಿ 100 ವರ್ಷದ ಸಾರ್ಥಕ ಜೀವನ ನೀ ಕಳಿ ಅಂತ ಆ ತೊಟ್ಲಕ್ಕೆ ಹೂವಿನ ಅಲಂಕಾರ ಮಾಡಿದರು. ಅಷ್ಟೇ ಅಲ್ಲ, ತೊಟ್ಲಕ್ಕೆ ಕೆಳಗೆ ನಿನ್ನೆ ಅವರು ಗಂಗೆಯನ್ನು ತಂದಿಟ್ಟಿದ್ರು. ಯಾಕೆ ಇಡ್ತಾರೆ ಗೊತ್ತೇನ್ರಿ? ಇಷ್ಟು ಜನ ತಾಯಂದ್ರದಾರ, ಎಲ್ಲ ಕಡೆ ತೊಟ್ಲ ಮಾಡಕ್ಕೆ ಹೋಗ್ತಾರ. ಭಾಳ ಜನ ಹಿರಿಯ ತಾಯಂದ್ರು ಇರ್ತಾರೆ, ಅಲ್ಲಿ ಅವ್ರದ್ದೇ ಲೀಡ್ರಿಕಿರಿ, ಹಿಂಗೆ ಹಾಕ್ಬೇಕು, ಹಂಗೆ ಹಾಕ್ಬೇಕು, ಹಿಂಗೆ ಇಡ್ಬೇಕು, ಹಂಗೆ ನೋಡ್ಬೇಕು. ದೊಡ್ಡ ಲೀಡ್ರ್ ಅವರು. ಯಾವುದಕ್ಕೆ ಹಾಕ್ಬೇಕಂತ ಕೇಳಿದ್ರೆ ನಿನಗೇನು ಗೊತ್ತದ? ಸುಮ್ಮನೆ ಇರೋತಾರೋ, ಇಷ್ಟಾಗಿ ಗೊತ್ತಿರೋದು ಏನು ಗೊತ್ತಿಲ್ಲ. ಅದ್ರ ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ. ತೊಟ್ಟಿಲ ಕೆಳಗೆ ಗಂಗೆಯನ್ನು ತಂದಿಡುವ ಉದ್ದೇಶ ಇಷ್ಟೇ ಬಂಧುಗಳೇ. ನನ್ನ ವ್ಯಕ್ತಿಗತವಾದ ಚಿಂತನ ಇದು. ತೊಟ್ಟಿಲು ಅನ್ನುವಂಥ ವಿಷಯದೊಳಗೆ ಇವೆಲ್ಲವುಗಳನ್ನು ಎಣದಿಟ್ಟೆ ನಾನು. ಗಂಗೆ ತಂಪನ್ನು ನೀಡುವವಳು, ತೃಷೆಯನ್ನು ದೂರ ಮಾಡುವವಳು. ಮಗು ಮಲಗಿರುವ ತೊಟ್ಟಿಲ ಕೆಳಗೆ ಗಂಗೆಯನ್ನು ತಂದಿಡುವ ಉದ್ದೇಶ ಇಷ್ಟೇ. ತಾಯಿಯ ಒಡಲು ಮಕ್ಕಳು ಹುಟ್ಟಿದ ಮೇಲೆ ಅದು ತಣ್ಣಗಿರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಗಂಗೆಯನ್ನು ತಂದಿಡುತ್ತಾರೆ. ಹುಟ್ಟಿದ ಮಕ್ಕಳು ತಾಯಿಯನ್ನು ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ತಣ್ಣಗಿಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ತತ್ವದ ಸಂಬಂಧ ಮಾಡ್ಯಾರ. ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಒಂದು ಒಳಕಲ್ಲು ಇಟ್ಟಿರ್ತಾರೆ, ಸಣ್ಣದು. ಯಾಕಿಟ್ರಿ? ಮನೆಯಾಗ ಹೆಚ್ಚಾಗಿ ಅಂತ ಇಟ್ರೇನು? ಯಾಕಿಟ್ರು ಅಂದ್ರೆ ನಮ್ಮ ಹಿಂದಿನ ದಿನಮಾನದ ಜೀವನಕ್ಕೆ ಮಕ್ಕಳಿಗೆ ಗೊಟ್ಟ ಅಂತ ತೈದು ಹಾಕ್ತಿದ್ರು. ಜಾಜಿಕಾಯಿ, ಶುಂಠಿ, ಅಲ್ಲ, ಬೆಳ್ಳುಳ್ಳಿಯನ್ನು ಜಜ್ಜಿ ಅರಳಿಯೊಳಗಿಟ್ಟು ಅದನ್ನು ತಲೆಗೆ ಕುಲಾಯಿಯೊಳಗಿಟ್ಟು ಕಟ್ತಿದ್ರು. ಆ ಮಗುವಿಗೆ ಶೀತವಾಗಬಾರದು, ಆ ಮಗುವಿನ ದೇಹದೊಳಗ ಶೀತ ಉಷ್ಣ ಹೆಚ್ಚು ಕಡಿಮೆ ಆಗಬಾರದು. ಮಗು ಕುಡಿದ ಹಾಲು ಅದು ಬೇಗನೆ ಜೀರ್ಣವಾಗಿ ಮಗುವಿನ ಆರೋಗ್ಯ ಅದು ಸುಲಲಿತವಾಗಿರಬೇಕು. ಅದಕ್ಕಾಗಿ ಬಳಸಿಕೊಳ್ಳುವ, ಕುಟ್ಟಿಕೊಳ್ಳುವ ಈ ಸಾಧನಗಳನ್ನು ಎದುರಿಗಿಟ್ಟುಕೊಂಡೇ ಹಡದ ತಾಯಿಗೆ ಹಿರಿಯರು ತೋರಿಸಿ, ಅವ್ವ ಇದರೊಳಗೆ ಅವುಗಳನ್ನು ಬಳಸಿ ನಿನ್ನ ಮಗುವಿನ ಆರೋಗ್ಯವನ್ನು ಚೆನ್ನಾಗಿಟ್ಟುಕೋ ಅನ್ನುವ ಸಲುವಾಗಿ
ಅದನ್ನಿಟ್ರು, ಇವರು ಅದನ್ನೊಂದು ಶಾಸ್ತ್ರ ಮಾಡಿಟ್ರು. ಇಷ್ಟ ವ್ಯತ್ಯಾಸ. ಈಗಂತೂ ಕೊಟ್ಟವರು ಇಲ್ಲ, ಅದನ್ನು ತೆಗೆದು ಹಾಕೋರು ಇಲ್ಲ. ಈಗೆಲ್ಲ ಸಿರಪ್ ಬಂದಾವ, ಎಲ್ಲ ಮಾರ್ಕೆಟ್ನಾಗ ರೆಡಿ ಅದ. ಬೇಬಿ ಕಿಟ್ ಅಂತಲೇ ಬಂದದು. ಏನ್ರಿ ಬೇಬಿ ಕಿಟ್ ಸರ್ಕಾರದವ್ರು ಕೊಡಾಕತ್ತಾರ ಈಗ ಬೇಬಿ ಕಿಟ್. ಹೌದಲ್ಲ, ಅವು ಬಂದಾವ. ಅವನ್ ತೊಗೊಂಡು ನಮ್ಮ ತಾಯಂದ್ರೆ ಬಳಸ್ತಾರ. ನಮ್ಮ ಹಿರಿಯರು ಮಾಡಿದ ಪರಂಪರೆ ದಾರಿ ತಪ್ಪಿದಾಗ ನಮ್ಮ ಮಕ್ಕಳ ಬಾಣೇತನ ಇವತ್ತು. ಇದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಇವತ್ತಿನ ಆಧುನಿಕ ಜಗತ್ತಿನ ಯಾವ ಹೆಣ್ಣು ಮಕ್ಕಳು ಕೂಡ ಮನೆಯೊಳಗೆ ಅವ್ರ ಹೆರಿಗೆ ಆಗೋದೇ ಇಲ್ಲ. ಅವ್ರ ಹೆರಿಗೆ ಆಗೋದೇ ಆಸ್ಪತ್ರೆಯೊಳಗ. ಹುಟ್ಟಿದ ಮಗುವನ್ನ ಡಾಕ್ಟರ್ ಹೊರಗೆ ತಗೊಂಡ ತಕ್ಷಣವೇ ತಾಯಿ ಪಕ್ಕದಲ್ಲಿ ಒಟ್ಟ ಮಲಗಿಸಂಗಿಲ್ಲ ಅವ್ರು. ಇವತ್ತು ಮಕ್ಕಳು ಎಲ್ಲಿ ಇರ್ತಾವಂದ್ರೆ ಅದು ICU ಬಾಕ್ಸ್ ಇರ್ತದಲ್ಲ, ಆ ಬಾಕ್ಸ್ನಾಗ 21 ದಿನ ಇಡಬೇಕಂತಾನೆ ಇಟ್ಬಿಡ್ತಾರೆ. ಅವತ್ತೇ ತಾಯಿ ಮಗುವನ್ನು ಅಗಲಿಸುವ ಪರಂಪರೆ ನಮ್ಮ ದೇಶದೊಳಗೆ ಶುರುವಾಗಿ ಬಿಟ್ಟದು. ಹಿಂದಕ್ಕೆ ಯಾವ ವೈದ್ಯರು ಯಾರಿದ್ರು? ಹಳ್ಳಿಯೊಳಗೆ ಹೋಗುವಂಥ ವ್ಯವಸ್ಥೆ ಇಲ್ಲದೇ ಇದ್ರು. ನಮ್ಮ ತಾಯಂದಿರು 10 ಮಕ್ಕಳಿಗೆ ಜನ್ಮ ನೀಡಿದ್ರು. ಇರುವ ಊರಿನ ಸೂಲಗಿತ್ತಿಯರೇ ಬಾಣೆತನ ಮಾಡ್ಕೊಳ್ತಿದ್ರು. ಎಷ್ಟೋ ಜನ ತಾಯಂದಿರಿಗೆ ಯಾರೂ ಇಲ್ಲದಾಗ ತಮ್ಮ ಬಾಣೆತನ ತಾವ ಮಾಡಿಕೊಂಡು 10 ಮಕ್ಕಳನ್ನ ಸಲು ಇರುವಂಥ ಇತಿಹಾಸ ಈ ನಾಡಿನೊಳಗದ. ಇವತ್ತು ಎಲ್ಲಿಗೆ ಬಂತು ನಮ್ಮ ಜೀವನದ ವ್ಯವಸ್ಥೆ? ಇದರ ಬಗ್ಗೆ ನಾವು ಯಾರೂ ಆಲೋಚನೆ ಮಾಡೋದೇ ಇಲ್ಲ. ಯಾಕೆ ಹಿಂಗಾಯಿತು? ಯಾಕೆ ನಾವು ದಾರಿ ತಪ್ಪಿದ್ದೀವಿ? ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು? ಈಗ ಹಿಂಗದ, ಇನ್ನೊಂದು 100 ವರ್ಷ ನಾವು ಮುಂದುವರೆದು ಆಲೋಚನೆ ಮಾಡೋದಾದ್ರೆ ಮುಂದಿನ ಪೀಳಿಗೆ ಹೆಂಗೆ ಜಗತ್ತಿಗೆ ಬರ್ತದೆ? ವಿಚಾರ ಮಾಡ್ರಿ. ಮಕ್ಕಳ ಆರೋಗ್ಯ ಸರಿ ಇಲ್ಲ, ಮಾನಸಿಕ ಸ್ಥಿತಿ ಸರಿ ಇಲ್ಲ, ಕಣ್ಣುಗಳು ಸರಿ ಇಲ್ಲ, ಕಿವಿಗಳು ಸರಿ ಇಲ್ಲ. ಎಷ್ಟೋ ಮಕ್ಕಳಿಗೆ ಹುಟ್ಟಿದಾಗಲೇ ಸಮಸ್ಯೆಗಳು. ಮೊನ್ನೆ ಹುಬ್ಬಳ್ಳಿ KMC ಯೊಳಗ ನೀವೆಲ್ಲ ಪತ್ರಿಕೆಯೊಳಗ ಮೀಡಿಯಾದೊಳಗೆ ನೋಡಿರ್ತೀರಿ. 8, 9, 10 ವಯಸ್ಸಿನ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ರೆ ಇವತ್ತು ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮಕ್ಕಳು ಗೃಹಸ್ಥರಿಗೆ ಹಡೆದವರಿಗೆ ಸಂಪತ್ತಾಗಬೇಕು, ಸಮಸ್ಯೆಗಳಾಗಬಾರದು. ಒಂದು ಮಗುವನ್ನು ಪಡಿಬೇಕು ಅಂದ್ರೆ ಹಡೆದ ತಂದೆ ತಾಯಿಗಳು ಎಷ್ಟು ದೇವರಿಗೆ ಹರಕೆ ಹೊರ್ತೀರಿ. ನಮ್ಮ ತಾಯಂದಿರಂತೂ ಉಪವಾಸ ವನವಾಸ ಮಾಡ್ತೀರಿ. ಎಲ್ಲೆಲ್ಲಿ ಏನರ ಹೇಳೋದು ಕೇಳೋದಿದ್ರೆ ಅಲ್ಲಿಗೂ ಹೋಗಿ ಕೇಳಿ ಬರ್ತಾರ. ಎಲ್ಲ ದೇವರಿಗೆ ನಡ್ಕೋತಾರ. ನನಗೊಂದು ಮಗು ಆದ್ರೆ ಸಾಕು, ತಾಯಿಯ ಬಯಕೆ ಅದು. ಹೀಗೆ ದಂಪತಿಗಳು ಇರುವರು ಬಹಳ ದಿವಸಕ್ಕೆ ಒಂದು ಮಗುವನ್ನು ಹಡಿದ್ರು. 100 ದೇವರ ಹರಕೆ ಹೊತ್ತು ಒಂದು ಮಗುವನ್ನು ಹಡಿದ್ರು. ನಡೆದ ಘಟನೆ ಇದು ನಿಮ್ಮ ಮುಂದೆ ಹೇಳ್ತೇನೆ ನಾನು. ಮಗು ಬಂಗಾರದಂಗೆ ಹುಟ್ಟಿತು. ಪರಮಾನಂದ ಅವರಿಗೆ. ಮಗುವೇನೋ ಹುಟ್ಟಿತು. ಆದರೆ ಹುಟ್ಟಿದ ಮಗುವನ್ನು ಟೆಸ್ಟ್ ಮಾಡಿದ ಮೇಲೆ ಡಾಕ್ಟರ್ ಹೇಳಿದರು, ನಿಮ್ಮ ಮಗು ಬಹಳ ದಿನ ಬದುಕೋದಿಲ್ಲ. ಯಾಕೆ? ನಿಮ್ಮ ಮಗುವಿನ ಹಾರ್ಟಿನ ಬಳಿಗೆ ಹೋಗುವಂತ ಆ ಗಾಳಿ ಹೋಗುವ ಒಂದು ಪೈಪ್ ಏನಿದೆಯಲ್ಲ, ಅದಕ್ಕೆ ಒಂದು ಚಿಕ್ಕ ರಂಧ್ರ ಇದೆ. ಹುಟ್ಟುವಾಗಲೇನೆ. ಮತ್ತೆ ಏನ್ ಮಾಡೋದು ಸರ್? ಏನೂ ಇಲ್ಲ. ಮಗು 6-8 ತಿಂಗಳು ಬೆಳೆಯುವವರೆಗೂ ಕೂಡ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ ನಾವು. ನೀವಾಗಿ ಒಪ್ಪುವುದಾದರೆ 8 ತಿಂಗಳ ನಂತರ ಅದೇನು ಓಲಿದೆ ಅದನ್ನ ನಾವು ಆಪರೇಷನ್ ಮೂಲಕ ತೆಗಿತೇವೆ. 100 ದೇವರಿಗೆ ಹರಕೆ ಹೊತ್ತ ತಂದೆ ತಾಯಿಗಳು, ಹಿರಿಯರು ಗಳಿಸಿದ 10 ಎಕರೆ ಹೊಲವನ್ನ ಮಾರಿ ನನ್ನ ಮಗು ಬದುಕಿದ್ರೆ ಸಾಕು ಅನ್ನುವಂತ ಹಂಬಲದೊಳಗ 8 ತಿಂಗಳು ಆಸ್ಪತ್ರೆಯೊಳಗೆ ಇಟ್ಕೊಂಡು ಜೀವನ ಮಾಡ್ತಾರೆ ಇಬ್ರು. ಇದು ಒಂದೊಂದು ಸಂದರ್ಭವೂ ಕೂಡ ಇವತ್ತಿನ ಸಮಾಜಕ್ಕೆ ಎಲ್ಲಾ ಕಡೆಯೂ ಕೂಡ ಕಾಣಿಸುವಂತ ವ್ಯವಸ್ಥೆಯಾಗಿದೆ. ನಿಮಗೆ ಹೇಳ್ತೇನೆ, 8 ತಿಂಗಳು ಕಷ್ಟಪಟ್ಟರು. ಮಗುವಿಗೆ ಕೃತಕ ಉಸಿರಾಟವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು ವೈದ್ಯರು. 8 ತಿಂಗಳಾದ ಮೇಲೆ ಆಪರೇಷನ್ ಮಾಡಬೇಕು ಅಂಥೇಳಿ ಅದಕ್ಕೆ ಖರ್ಚು 15 ಲಕ್ಷ.
ಅದನ್ನು ತಂದೆ ತಾಯಿಗಳು ಒದಗಿಸ್ಲಿಕ್ಕೆ ಸಾಲ ಶೂಲ ಮಾಡಿ ವ್ಯವಸ್ಥೆ ಮಾಡಿಕೊಂಡ್ರು. ಆಪರೇಷನ್ ಥಿಯೇಟರ್ಗೆ ಮಗುವನ್ನು ತೆಗೆದುಕೊಂಡು ಹೋಗುವಾಗ ತಂದೆ ತಾಯಿಗಳ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಆಪರೇಷನ್ ಆಗುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಮಗು ಹೋಯಿತು ಅಂದರೆ ಅದು ನಮ್ಮ ಹೊಣೆಯಲ್ಲ, ಮಾಡಿಸ್ಕೋತಾರೆ. ತಂದೆ ತಾಯಿಗಳು ಮಾಡಿದರು. ಹೊರಗಡೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇವರು ಕೂತಾರೆ. ವಿಚಿತ್ರ ಅಂದರೆ ಆಪರೇಷನ್ ಥಿಯೇಟರ್ಕ್ಕೆ ಮಗುವನ್ನು ತೆಗೆದುಕೊಂಡು ಹೋಗಿ ಆ ಸೂಕ್ಷ್ಮವಾದ ಮಗುವಿನ ದೇಹದೊಳಗ ರಂಧ್ರವನ್ನು ಮಾಡಿ ಅದನ್ನು ಓಪನ್ ಮಾಡಿ ಸರ್ಜರಿ ಮಾಡುವಾಗ ಮಗು ಸತ್ತು ಹೋಗಿಬಿಡುತ್ತದೆ. ಮಗುವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಕೈಯಲ್ಲಿ ಹಿಡಿದುಕೊಂಡು ವೈದ್ಯರು ಹೊರಗಡೆ ಬಂದು, ನಿಮ್ಮ ಮಗುವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ, ಸಾರಿ, ಸುಮ್ಮನೆ ಗಮನ ವಹಿಸಿ ನೀವು ಇದನ್ನು ವಿಚಾರ ಮಾಡಿ, ಹೆತ್ತವರಿಗೆ ಎಷ್ಟು ನೋವಾಗಿರಬೇಡ, ಅವರ ದುಃಖಕ್ಕೆ ಪರಿಹಾರ ನೀಡುವವರಾರು. ಇಂಥ ಎಷ್ಟೋ ಘಟನೆಗಳು ಈ ಮಾನವ ಸಮಾಜದಲ್ಲಿ ನಿತ್ಯವೂ ನಡೀತಾ ಇದೆ. ಇದನ್ನು ಯಾಕೆ ಇಷ್ಟು ಕಳಕಳಿಯಿಂದ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇಂದಿನ ನಮ್ಮ ಲೈಫ್ ಸ್ಟೈಲ್ ಹಿರಿಯರ ಮಾರ್ಗದರ್ಶನದಂತೆ ಸಾಗದೆ ಆಧುನಿಕ ಜಗತ್ತಿನ ವ್ಯವಹಾರದೊಳಗ ನಮ್ಮನ್ನು ನಾವು ಕಳ್ಕೊಂಡು ಏನೇನೋ ಆಗ್ತಾ ಇರೋದ್ರಿಂದ ಬಹುಶಃ ಸುಖಿ ಜೀವನ, ಆನಂದ ಜೀವನ ಅನ್ನೋದು ಇವತ್ತು ದೂರ ಆಗ್ತಾ ಇದೆ. ನನ್ನ ಆತ್ಮೀಯ ಬಂಧುಗಳೇ, ಆ ಅರ್ಥದಲ್ಲಿ ಆ ಒಳಕಲ್ಲನ್ನು ಇಟ್ಟು ಅದನ್ನು ಒಂದು ರೀತಿಯೊಳಗ ಮನೆಯ ಮೆಡಿಸನ್ ಅನ್ನುವಂಥ ರೀತಿಯೊಳಗ ಕೊಡುವಂಥ ಒಂದು ಕಾಲ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿ, ಬಹಳ ಜನ ಹಿರಿಯರ ತಾವಿದ್ದೀರಿ, ನಿಮಗೆಲ್ಲ ಆ ಗೊಟ್ಟ ತೆಗೆದು ಆಕ್ಯಾರ ಅಂತ ತಿಳ್ಕೊಂಡೆ ಇಷ್ಟು ಆರೋಗ್ಯವಾಗಿದ್ದೀರಿ ನೀವೆಲ್ಲ. ಈಗ ಗೊಟ್ಟಾನು ಗೊತ್ತಿಲ್ಲ, ತೆಗೆಯೋದು ಗೊತ್ತಿಲ್ಲ. ಡಾಕ್ಟ್ರು ಏನು ಕೊಡ್ತಾರೆ, ಆ ಸಿರಪ್ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಮಕ್ಕಳ ಆರೋಗ್ಯದ ಸ್ಥಿತಿ ಅದು ಚಿಂತಾಜನಕವಾಗಿರುವಂಥ ವ್ಯವಸ್ಥೆಯಲ್ಲಿ ಇರುವುದನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ಈ ತೊಟ್ಟಿಲು ಅನ್ನುವುದೇ ಇದು ಜೀವನದ ಪ್ರಥಮ ಮೆಟ್ಟಿಲಾಗಿ ಪ್ರತಿ ಪಾಠವನ್ನೂ ಕೂಡ ನಮಗೆ ಹೇಳ್ತಾ ಹೋಗ್ತದೆ. ಅಂಥ ತೊಟ್ಟಿಲಲ್ಲಿ ಶರಣಬಸವೇಶ ಬಾಲಲೀಲೆಯನ್ನು ತೋರಿದ ಅನ್ನುವಂಥ ಮಾತುಗಳ ಜೊತೆಗೆ ಈ ಮೌಲಿಕವಾಗಿರುವಂಥ ಜೀವನದ ವ್ಯವಸ್ಥೆಗೆ ಬೇಕಾಗಿರುವಂಥ ಚಿಂತನವನ್ನು ನಾವೆಲ್ಲ ಮಾಡ್ತಾ ಹೊರಟಿದ್ದೇವೆ. ವಿಚಾರಗಳು ಇನ್ನೂ ಪೂರ್ಣ ಆಗಿಲ್ಲ. ಇದರ ಮುಂದುವರೆದ ವಿಚಾರವನ್ನು ನಾಳೆ ನಾವು ಮುಂದುವರಿತಾ ತಿಳ್ಕೊಳ್ಳುವುದರ ಮೂಲಕ ಶರಣಬಸಪ್ಪ ಬಾಲಲೀಲೆಯನ್ನು ಹ್ಯಾಂಗ ಮಾಡಿ ಬೆಳೆದು ನಿಲ್ತಾನೆ, ಮುಂದೆ ಆತನ ಬದುಕಿನೊಳಗ ಅರಳಗುಂಡಿಗೆಯಲ್ಲಿ ಎಂಥ ಅದ್ಭುತವಾಗಿರುವಂಥ ಜೀವನದ ಒಂದು ವ್ಯವಸ್ಥೆ ಸಾಗುತ್ತದೆ ಅನ್ನುವುದನ್ನು ಮುಂದುವರಿತಾ ನಾಳೆ ದಿನದ ಪುರಾಣ ಪ್ರವಚನದಲ್ಲಿ ನಾವೆಲ್ಲ ಕೇಳೋಣ. ಇವತ್ತು ನಿತ್ಯ ನಡೆಯುವಂಥ ಉಪನ್ಯಾಸ ಅದು ಮೊದಲಿಗೆ ನಡೆಯಿತು. ನಮ್ಮ ತಾಯಿಯವರು ಬಸವಣ್ಣನವರು ಹಾಗೂ ವೈಚಾರಿಕತೆ ಅನ್ನುವಂಥ ವಿಷಯವನ್ನು ಕುರಿತು ಬಹಳ ಸುಂದರವಾಗಿ ಈ ವೇದಿಕೆ ಮೇಲೆ